ಥಿಕ್ನೆಸ್ ನೋಡ್ಬೋದು 30 mm ಥಿಕ್ನೆಸ್ ಕೊಟ್ಟಿದ್ದೀವಿ ಸರ್. ಒಳ್ಳೆ ಥಿಕ್ನೆಸ್ ಬೋಲ್ಡ್ ಆಗಿ ಕಾಣಲಿ ಅಂತ ತಗೊಂಡೋಗಿದ್ದೀವಿ. ಹಿಂಭಾಗ ಬಂದಾಗ ಈ ಬ್ರೌನ್ ಕಲರ್ನ ರಾಫ್ಟರ್ ಮ್ಯಾಚ್ ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಈ ರಾಫ್ಟರ್ ಜೊತೆಗೆ ನಾವು ಮ್ಯಾಚ್ ಆಗಿರುವಂತದ್ದು ಬಂದು ಒಂದು ಮಾರ್ಬಲ್ ಕೊಡಬೇಕಾಯ್ತು ಸರ್. ಅದಕ್ಕೋಸ್ಕರ ಸ್ಟೋನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಹಾಗೆ ನಾವು ಸ್ಟೋನ್ ಅಂತ ಹೈಲೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಗೋಲ್ಡನ್ ಟೀ ಸ್ಟ್ರಿಪ್ ವಾಲ್ಪೇಪರ್ ಆದ್ಮೇಲೆ ಸೇಮ್ ಲ್ಯಾಮಿನೇಟ್ ಏನ್ ನಾವು ಯೂಸ್ ಮಾಡಿದ್ದೀವಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ 3 ಡಿಫರೆಂಟ್ ಯೂನಿಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ಇದನ್ನು ನಾವು ಬಂದು ಸರ್ಕಲ್ ಒಂಥರ ಇನ್ವರ್ಟೆಡ್ ಯು ಶೇಪ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಇನ್ವರ್ಟೆಡ್ ಯು. ಎಸ್. ಸೊ ಒನ್ಸ್ ಇದನ್ನ ಓಪನ್ ಮಾಡಿದಾಗ ನಮ್ಗೆ ಆಕ್ಸೆಸ್ ಸಿಗುತ್ತೆ ಸರ್. ಒಳಗಡೆ ಒಂದು ಕಾಮನ್ ವ್ಯಾನಿಟಿ ಇದೆ. ಸೊ ಕಾಮನ್ ವ್ಯಾನಿಟಿ ಆಕ್ಸೆಸ್ ಇಲ್ಲಿ ಫುಲ್ ಕಂಪ್ಲೀಟ್ ಮುಗಿಸೋಷ್ಟಲ್ಲಿ 40 ಡೇಸ್ ಅಲ್ಲಿ ಕಂಪ್ಲೀಟ್ 40 ಡೇಸ್ ಅಲ್ಲಿ ಫಿನಿಶ್ ಮಾಡ್ಬಿಟ್ಟು. ಸೊ ಆನ್ ಟೈಮ್ ಡೆಲಿವರಿ ಆಯ್ತಾ? ಆನ್ ಟೈಮ್ ನಾನು ಹೇಳಿದ್ಕಿಂತ ಒಂದು 4-5 ದಿನ ಹಿಂದೆ ಎಲ್ಲ ಮುಂಚೆನೇ ಆಯ್ತಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟು ಬೀರೋಲಲ್ಲಿ ಈ ಮನೆ ಬಗ್ಗೆ ಒಂಚೂರು ನೋಡಿದ್ದೀರಾ ನೀವು. ಹೌದು ವೀಕ್ಷಕರೇ, ಒಂದು 11 ಲಕ್ಷದಲ್ಲೂ ಕೂಡ ಇಷ್ಟೊಂದು ಪ್ರೀಮಿಯಂ ಆಗಿ ಇಂಟೀರಿಯರ್ ಮಾಡ್ಬೋದು ಅಂತಂದ್ರೆ ಡೆಫಿನೆಟ್ಲಿ ನೀವು ಆಶ್ಚರ್ಯ ಆಗೋದಂತೂ ಖಂಡಿತ. ನಾನಂತೂ ಆಶ್ಚರ್ಯ ಆದೆ. ಯಾಕಂತಂದ್ರೆ ಇಲ್ಲಿನ ಟಿವಿ ಯೂನಿಟ್ ಇರ್ಬೋದು, ಫಾಲ್ಸ್ ಸೀಲಿಂಗ್ಸು ಆ್ಯಂಡ್ ಕಿಚನ್ನು, ದೇವ್ರ ಮನೆ ಪ್ರತಿಯೊಂದು ಕೂಡ ಎಲ್ಲ ಕವರೇಜ್ ಆಗಿಬಿಟ್ಟು 3 BHK ಇವತ್ತು ಜಸ್ಟ್ 11 lakhಲ್ಲಿ ನಮ್ಮ ವಿವಾ ಡಿಸೈನ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆಯ ವಿಶೇಷತೆ ಏನು, ಆ್ಯಂಡ್ ಇನ್ನೊಂದು ಮೇನ್ ವಿಚಾರ ಏನಂತಂದರೆ ಔಟ್ಸ್ಕರ್ಟ್. ಹೌದು ವೀಕ್ಷಕರೇ, ಬೆಂಗಳೂರಿನ ಔಟ್ಸ್ಕರ್ಟಲ್ಲಿ ನಮ್ಮ ವಾಜರಳ್ಳಿ ನೆಲಮಂಗಲದಲ್ಲಿ ಮಾಡಿರುವಂತಹ ಒಂದು ಮನೆ ಇಂಟೀರಿಯರ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಗುಡ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಒಂದು ಖುಷಿ ಆಯ್ತು ಏನಂತಂದ್ರೆ ಇಷ್ಟು ಔಟ್ಸ್ಕರ್ಟ್ ಬಂದಿದ್ದೀರಾ ಸರ್. ನೆಲಮಂಗಲ ಬಂದಿದ್ದಲ್ದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ವಾಜರಳ್ಳಿ ಮಾಡಿದ್ದೀರಾ. ಸೊ ನಿಮ್ಗೇನು ತೊಂದರೆ ಆಗಿಲ್ವಾ ಇಲ್ಲಿ? ಇಲ್ಲ ಸರ್, ಮೇನ್ ಆಗಿ ಏನೋ ಇಲ್ಲ ಸರ್. ಯಾಕಂದ್ರೆ ಆಲ್ರೆಡಿ ಪ್ರೀ ಡಿಫೈನ್ಡ್ ಡಿಸೈನ್ಸ್ ನಾವು ಏನಾಯ್ತು ಕಸ್ಟಮರ್ ಹತ್ರ ಫುಲ್ ನಾವು ತಗೊಂಡಿದ್ವಿ. ಸೊ ಯಾವ ತರ ಅವ್ರಿಗೆ ಬೇಕಿತ್ತು, ನಾವು ಏನ್ ಮಾಡ್ಬೇಕನ್ನೋದನ್ನ ನಾವು ಕ್ಲಾರಿಟಿ ಇತ್ತು. ಸೊ ಅದ್ರ ಪ್ರಕಾರ ತಗೊಂಡ್ರೆ ಏನು ಡಿಸ್ಟರ್ಬೆನ್ಸ್ ಇರಲಿಲ್ಲ ಸರ್. ಕಸ್ಟಮರ್ಗೂ ಓಡಾಡೋದಕ್ಕೆ ಏನು ತೊಂದರೆ ಆಗಲಿಲ್ವಾ? ಇಲ್ಲ ಸರ್, 2 ಸತಿ ಬಂದಿದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದ್ಸರಿ ಮೆಟರ್ ಸೆಲೆಕ್ಷನ್ ಬಂದಿರೋ, ಒಂದ್ಸರಿ ಒಂದು ಡಿಸೈನ್ ಫೈನಾನ್ಷಿಯಲ್ ಬಂದಿರೋ. ಅದು 2 ಸರಿ ಬಿಟ್ಟರೆ ಇನ್ನೇನು ಬಂದಿರಲ್ಲ. ನಾವೆಲ್ಲಿ ಬಂದು ಆಸ್ ನಮ್ದೇನು ಮೆಜರ್ಮೆಂಟ್ಸ್ ಕೊಟ್ವಿ, ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಕೊಟ್ವಿ. ಸೊ ಅದ್ರ ಪ್ರಕಾರ ನಾವು ತಗೊಂಡೋಗಿದ್ದೀವಿ ಸರ್. ಓಕೆ. ಸೊ ಈ ಮನೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಮನೆ ಕಂಪ್ಲೀಟ್ ಆದ್ಮೇಲೆ ಬಂದ್ರ, ಬಟ್ ಮನೆ ಕಟ್ತಾ ಇರಬೇಕಾದ್ರೆ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅಂದ್ರೆ ಬ್ಲಾಕ್ ವರ್ಕ್ ಮಾಡ್ತಾ ಇದ್ರು. ಇನ್ನೇನು ಪ್ಲಾಸ್ಟಿಕ್ ಸ್ಟಾರ್ಟ್ ಮಾಡಬೇಕಾಯ್ತು. ಆ ಟೈಮಿಗೆ ಅಪ್ರೋಚ್ ಆಗಿದ್ರು. ಸೊ ಅಲ್ಲಿಂದ ನಾವೆಲ್ಲ ತಗೊಂಡೋಗಿದ್ದು ಸರ್. ಸೊ ಅದರಿಂದನೇ ನಿಮ್ಗೆ ಎಲೆಕ್ಟ್ರಿಕಲ್ ಇನ್ಪುಟ್ ಕೂಡ ತುಂಬಾ ಈಸಿ ಆಯ್ತು. ತುಂಬಾ ಈಸಿ ಆಯ್ತು ಸರ್. ನಿಮಗೂ ಅಷ್ಟೇ ಹೇಳೋದು, ಇಂಟೀರಿಯರ್ ಮಾಡಬೇಕು ಅಂತಂದ್ರೆ ಬ್ಲಾಕ್ ವರ್ಕ್ ಮುಗಿದು ಇನ್ನೇನು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಆ ಟೈಮಲ್ಲಿ ಬಂದರೆ ಇನ್ಪುಟ್ ಕೊಟ್ಬಿಡ್ತಾರೆ ನಿಮಗೆ. ಎಲ್ಲೆಲ್ಲಿ ಬರಬೇಕು, ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಬೇಕು, ಎಲ್ಲೆಲ್ಲಿ ಸ್ವಿಚಸ್ ಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಾಳೆ ದಿನ ಮತ್ತೆ ಗ್ರೂ ಮಾಡು, ಮತ್ತೆ ಹೊಡಿ, ಮತ್ತೆ ಅದನ್ನು ರಿಪೇರ್ ಮಾಡು, ಅಥವಾ ಇವರಿಗೆ ಡಬಲ್ ಕೆಲಸ, ನಿಮಗೆ ವೆಚ್ಚ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸರ್ ಕ್ಲೈಂಟ್ ನೇಮ್ ತಿಳ್ಕೊಬೋದು ಸರ್? ರಾಕೇಶ್ ಅಂದ್ಬಿಟ್ಟು. ರಾಕೇಶ್ ಸರ್. ಓಕೆ. ಸೊ ಈ ಮನೆ ಎಷ್ಟು ದೊಡ್ಡದಾಗಿದೆ, ಏನೇನು ಮಾಡಿದ್ದೀರಾ ಸರ್? ಸರ್ ಒಂದು 3 BHK ಇಂಪೆಂಟ್ ಹೌಸ್ ಸರ್. ಸೊ ಕೆಲವೊಂದು ರೆಂಟ್ ಹೌಸ್ ಇದೆ, ಮೇಡೋದು 2 BHK ಮಾಡ್ಕೊಂಡು ಅದ್ರ ಮೇಲೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ. ಸೊ ಇದನ್ನ ಎಂಟೈರ್ ವುಡ್ ವರ್ಕ್ ಏನಿತ್ತು ಪ್ಲಸ್ POP ವರ್ಕ್ ಇತ್ತು ನಾವೇ ಮಾಡ್ಕೊಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರಿ. ಈ ಮನೆಯಲ್ಲಿ ಹೈಲೈಟ್ ಅಂದ್ರೆ ಏನು ಸರ್? ಮೇನ್ ಆಗಿ ನಾವಿಲ್ಲಿ ವಾರ್ಡ್ರೋಬ್ ಯೂಸ್ ಮಾಡಿರುವಂತ ಲ್ಯಾಮಿನೇಟ್ಸ್ ಅಂಡ್ ಇಲ್ಲಿ ಕನ್ಸೀಲ್ ಡೋರ್ ಮಾಡಿದೀವಿ. ಅದ್ರ ಜೊತೆ ಯೂಸ್ ಮಾಡುವಂತ ವಾಲ್ ಪೇಪರ್. ಇದು 2 ತುಂಬಾ ಚೆನ್ನಾಗಿ ನಾವು ತಗೊಂಡೋಗಿ ಸರ್. ಫೈರ್ ತರನು ಹೇಳ್ಬೋದು ನಾವು. ಎಕ್ಸಾಕ್ಟ್ಲಿ. ಸೊ ಮನೆ ಎಂಟ್ರೆನ್ಸ್ ನೋಡ್ತಿದ್ದಂಗೆ ಅದು ಫೈರ್ ತರ ಕಾಣುತ್ತೆ. ಸೊ ಫೈರ್ ಕಮ್ ಕನ್ಸೀಲ್ಡ್ ಡೋರ್ ಇದು, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನನಗೂ ಪರ್ಸನಲಿ ಇಷ್ಟ ಆಗಿರೋದು ದೇವ್ರ ಮನೆ ಫ್ರಂಟ್ ಕ್ಲಾಡಿಂಗ್. ಓಕೆನಾ? ಫ್ರಂಟ್ ಏನು ಎಲ್ಲಿ ಮಾಡಿದ್ದಾರೆ, ತುಂಬಾ ಸಿಂಪಲ್ ಆಗಿ ಎಲೆಗೆಂಟ್ ಆಗಿ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ತುಂಬಾ ಸ್ವಲ್ಪ ಜಾತ್ರೆ ತರ ಬೇಡ, ಸಿಂಪಲ್ ಆಗಿ ಬೇಕು ಅಂತ ಯೋಚನೆ ಮಾಡ್ತೀರಾ, ದೇವ್ರ ಮನೆ ಫ್ರಂಟ್ ಕ್ಲಾಡಿಂಗು ಇದನ್ನ ನೋಡಬಹುದು. ಅಂಡ್ ಇದನ್ನ ಇಂಡಿವಿಜುವಲ್ ಆಗಿ ತೋರಿಸ್ತೀನಿ ನಾನು ನಿಮಗೆ. ಹೊರಗಡೆ ಇದು ಮಾಡಿದ್ದಾರೆ ಫಾಲ್ ಸೀಲಿಂಗ್, ಅಲ್ಲಿಂದಾನೆ ಕಂಟಿನ್ಯೂ ತಗೊಂಡ್ಬಿಡೋಣ. ಎಲ್ಲ ಇಡೀ ಮನೆ ತೋರಿಸ್ಕೊಂಡ್ಬರೋಣ ಸರ್. ಸರ್ ಬಜೆಟ್ ಹೇಳ್ಬಿಡಿ ಸರ್, ಇಷ್ಟಾಯ್ತು ಸರ್? 11 lakhs ಪ್ಲಸ್ GST ಪ್ಲಸ್ ಟ್ರಾನ್ಸ್ಪೋರ್ಟೇಷನ್. ಯಾಕಂದ್ರೆ ಔಟ್ ಸ್ಟೇಷನ್ ಪ್ರಾಡಕ್ಟ್ಸ್ ಬರುತ್ತೆ, ಪ್ರತಿಯೊಬ್ಬರು ಟ್ರಾನ್ಸ್ಪೋರ್ಟೇಷನ್ ಆಡ್ ಮಾಡಿರ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಆಡ್ ಆಗುತ್ತೆ. ಹೌದು ಸರ್. 11 ಲಕ್ಷ ಪ್ಲಸ್ GST. ಓಕೆ, ಸೂಪರ್. ಸೊ ನಿಮ್ ಪ್ರೈಸಿಂಗು ಬ್ರ್ಯಾಂಡ್ಸ್ ಯಾವ್ದು ಯೂಸ್ ಮಾಡ್ತಾರೆ ಎಲ್ಲ ಲಾಸ್ಟ್ ಅಲ್ಲಿ ಮಾತಾಡೋಣ. ಮನೆ ತೋರಿಸ್ಕೊಂಡ್ಬಂದ್ಬಿಡೋಣ. ಬನ್ನಿ ವೀಕ್ಷಕರೇ, ಒಂದು ಕ್ವಿಕ್ ಹೋಮ್ ಟೂರ್ ತೋರಿಸ್ಬಿಡ್ತೀನಿ. ಬನ್ನಿ ನನ್ನ ಜೊತೆ ಸರ್, ನಡೀರಿ. ಅಭಿಷೇಕ್ ಸರ್. ಎಸ್ ಸರ್. ಫಸ್ಟ್ ಫಾಲ್ ಸೀಲಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಮೇನ್ ಆಗಿ ಇಲ್ಲಿ ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಈ ಲಿವಿಂಗ್ ಏರಿಯಾ ಬಂದ್ರೆ ನಮ್ಗೆ ಆಲ್ಮೋಸ್ಟ್ 10/11 ಬರ್ತದೆ ಸರ್. ಅಂದ್ರೆ ಸ್ವಲ್ಪ ಸ್ಪೇಸ್ ಕನ್ಸ್ಟೆಂಟ್ ಇತ್ತು. ಅದಕ್ಕೋಸ್ಕರ ಇಲ್ಲಿ ಫಾಲ್ ಸೀಲಿಂಗ್ ನಾವು ಐಲ್ಯಾಂಡ್ ಮತ್ತೆ ಪೆರಿಫೆರಲ್ ಸಪರೇಟ್ ಮಾಡಕ್ ಹೋಗಿಲ್ಲ ಸರ್. ಎಂಟೈರ್ ಐಲ್ಯಾಂಡ್ ತೊಗೊಂಡು ಡ್ರಾಪ್ ಡೌನ್ ತಗೊಂಡು ಏನ್ ಮಾಡಿದೀವಿ ಅಂದ್ರೆ ಅದ್ರಲ್ಲಿ ನಾವು ಸ್ವಲ್ಪ ಲೈಟ್ಸ್ ಅಲ್ಲಿ ಪ್ಲೇ ಮಾಡ್ಕೊಂಡಿದ್ದೀವಿ. ಅಂದ್ರೆ ಪ್ರೊಫೈಲ್ ಲೈಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ, ಪ್ಯಾನಲ್ ಲೈಟ್ಸ್ ಕೊಟ್ಟಿದ್ವಿ, ಫೋಕಸ್ ಲೈಟ್ ಕೊಟ್ಟಿದ್ವಿ. ಸೊ 3 ಡಿಫರೆಂಟ್ ಲೈಟ್ಸ್ ನ ಕೊಟ್ಟು ಆ ಪರ್ಟಿಕ್ಯುಲರ್ ಫಾಲ್ ಸೀಲಿಂಗ್ ನಾವು ಹೈಲೈಟ್ ಮಾಡ್ಕೊಂಡಿದ್ವಿ. ಪ್ಲಸ್ ನಮ್ಗೆ ಬೇಕಾದ ಲೈಟ್ ಪ್ರೊವಿಷನ್ ನಾವು ತಗೊಂಡಿದ್ದೀವಿ ಸರ್. ಓಕೆ, ಒಂದು ಕ್ವಶನ್ ಇದೆ ಸರ್. ಇವಾಗ ತುಂಬಾ ಜನ ಪ್ರೊಫೈಲ್ ಲೈಟ್ ಗಳನ್ನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈ ಪ್ರೊಫೈಲ್ ಲೈಟ್ ಗಳ ಲೈಫ್ ಎಷ್ಟಿರುತ್ತೆ, ಆಮೇಲೆ ಇದು ರಿಪೇರ್ ಬರುತ್ತಾ, ಅದೊಂಚೂರು ಹೇಳಿ ಸರ್. ಕರೆಕ್ಟ್ ಸರ್. ಸರ್ ಜನರಲಿ ಸರ್ ಪ್ರೊಫೈಲ್ ಲೈಟ್ ಅಂದ್ರೆ ಮೇನ್ ಆಗಿ ಬರೋದೇ ಅದ್ರಲ್ಲಿ ಏನು ಸರ್, ಪ್ರೊಫೈಲ್ ಇರುತ್ತೆ, ಕೇಸಿಂಗ್ ಇರುತ್ತೆ. ಕೇಸಿಂಗ್ ನಾವು ಯೂಸ್ ಮಾಡೋದು LED ಲೈಟ್ಸ್.
ಇದು ಮೇನ್ ಆಗಿ ನಮ್ಗೆ ಎಲ್ಇಡಿ ಲೈಟ್ಸ್ ಯಾವಾಗೂ ಹಾಳಾಗೋದ್ರೆ ಡ್ರೈವರ್ ಮಾತ್ರನೇ. ಸೊ ಆ ಡ್ರೈವರ್ ಒಳ್ಳೆ ಆಪ್ಸ್ ಅಂದ್ರೆ 10 ಆಂಪ್ಸ್ ಮೇಜರ್ ನಾವು ಯೂಸ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಏನಾದ್ರೂ ನಾವು ವರಿ ಮಾಡೋದು ಏನಿಲ್ಲ ಸರ್. ಓಕೆ, ಡ್ರೈವರ್ ಟಿ.ಸಿ ಅಂತ ಹೇಳ್ತಾರೆ. ಎಸ್ ಟಿ.ಸಿ ಅಂತ ಡ್ರೈವರ್ ಅಂತ ಅಡಾಪ್ಟರ್ ಅಂತ ಹೇಳ್ತೀವಿ ಸರ್. ಅಡಾಪ್ಟರ್. ಸೊ ಅಡಾಪ್ಟರ್ 10 ಆಂಪ್ಸ್ ಜಾಸ್ತಿ ನಾವು ಯೂಸ್ ಮಾಡಿದಾಗ ತುಂಬಾ ದಿನ ಬಾಳಿಕೆ ಬರುತ್ತೆ. ಅಂಡ್ ಬ್ರಾಂಡೆಡ್ ಅಡಾಪ್ಟರ್ ಆದಾಗ ಸಾಕಾಗುತ್ತೆ, ನಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ ಸರ್. ಇವುಗಳ ಲೈಫ್ ಎಷ್ಟಿರುತ್ತೆ ಸರ್ ಈ ತರ ಸರ್? ಇದು ನಾವು ಹ್ಯಾಂಡ್ ಓವರ್ ಕೊಟ್ಟು ನಮ್ಗೆ ಅಪ್ ಟು ಒಂದು 5 ಇಯರ್ಸ್ ಗಂಟೆ ಎಲ್ಲೂ ನಮಗೆ ಮೇಂಟೆನೆನ್ಸ್ ಕಾಲ್ ಬಂದಿರೋದಿಲ್ಲ. ಸೊ ಮೇ ಬಿ ಆಫ್ಟರ್ 5 ಇಯರ್ಸ್ ಪ್ಲಸ್ ನಮಗೆ ಬಂದಿದೆ ಮೇಂಟೆನೆನ್ಸ್ ಕಾಲ್, ಅವನ್ನ ಮಾಡ್ಕೊಡ್ತೀವಿ. ಸೊ ಈಸಿಲಿ 5 ಇಯರ್ಸ್ ಅಂತೂ ಬ್ರಾಂಡ್ ವಾರಂಟಿ ಕೊಡ್ತಾರೆ, ಅಷ್ಟು ವಾರಂಟಿ ತೊಗೊಳೋದು ಸರ್. ಸೊ ಇದರಲ್ಲಿ ಯಾವ ಬ್ರಾಂಡ್ ಸಿಗುತ್ತೆ ನಮಗೆ? ಸರ್ ಹ್ಯಾವೆಲ್ಸ್ ಯೂಸ್ ಮಾಡ್ತೀವಿ ಸರ್ ಬೈ ಡಿಫಾಲ್ಟ್. ಎಸ್. ಓಕೆ, ಸೂಪರ್. ಬನ್ನಿ ಟಿವಿ ನೆಟ್ ಕೊಟ್ಟೋಗ್ಬಿಡೋಣ. ಎಸ್ ಸರ್. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಮೇಲ್ಗಡೆಯಿಂದ. ಸೊ ಟಿವಿ ನೋಡ್ಬೋದು ಸರ್. ಒಂದು ಸ್ಟಿವ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇವ್ರದ್ದು ವಿಂಡೋ ಏನ್ ಮುಗೀತು, ವಿಂಡೋ ಆಗ್ತದೆ ನಾವು ಎಂಟೈರ್ ಆಗಿ ತಗೊಂಡೋಗಿ ಸರ್. ಓಕೆ, ಕಸ್ಟಮರ್ದು ಮೇನ್ ಪ್ರಿಫರೆನ್ಸ್ ಇದು ನಾವು ನೋಡೋಕೆ ಹೈಲೈಟ್ ಆಗಿರಬೇಕು, ಜೊತೆ ನಾವು ಯೂಸ್ ಮಾಡೋಕೆ ಕಾಂಪೊನೆಂಟ್ಸ್ ಬೇಕು ಅಂತ ಸರ್. ಸೊ ಯೂಸ್ ಮಾಡಕ್ಕೆ ಏನೇನ್ ಮಾಡಿದೀವಿ ಅಂದ್ರೆ ಮೇನ್ ಆಗಿ ಟಾಯ್ಲೆಟ್ ಕೊಟ್ಟಿದೀವಿ. ಸೊ ನಂಬರ್ ಆಫ್ ಸ್ಪೇಸ್ or ಆರ್ಟಿಫ್ಯಾಕ್ಟ್ಸ್ ಪ್ಲೇಸ್ ಮಾಡಕ್ಕಾಗಿರ್ಬೋದು, ಫೋಟೋ ಫ್ರೇಮ್ ಪ್ಲೇಸ್ ಮಾಡಕ್ಕಾಗಿರ್ಬೋದು, ಕ್ಲೀನ್ ಆಗಿ ತಗೊಂಡಿದ್ದೀವಿ ಸರ್. ನೀಟ್ ಅದು ಆಗಿ ಪ್ರೊಫೆಷನಲ್ ಕೊಟ್ಟಿದ್ದೀವಿ, ಕ್ಲಿಯರ್ ಗ್ಲಾಸ್ ಇದೆ. ಓಕೆ, ಜೊತೆಗೆ ಅದೇ ತರಹದ ಕೆಳಗಡೆ ಬಂದು 2 ಡ್ರಾವರ್ ಕೊಟ್ಟಿದ್ದೀವಿ ವಿತ್ 45 ಡಿಗ್ರಿ ಆಂಗಲ್ ಬರುತ್ತೆ ಸರ್. ಸೊ ಈ ತರ ಹ್ಯಾಂಡಲ್ ಬಂದು 45 ಡಿಗ್ರಿ ಗ್ರೂ ಆಗಿ ಕಟ್ ಆಗಿರುತ್ತೆ. ಸೊ ಹ್ಯಾಂಡಲ್ ಸರ್. ಸೆಂಟರ್ ಬಂದಾಗ ಅಗೇನ್ ಅದೇ ಸೇಮ್ ಬ್ಲಾಕ್ ಪ್ರೊಫೈಲ್ ಇಲ್ಲಿ ತಗೊಂಡಿದ್ದೀವಿ. ಏನಕ್ಕೆ ಮೇಲೆ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ, ರಿಮೋಟ್ ಆಕ್ಸೆಸ್ ಮಾಡಕ್ಕೆ ಕರೆಕ್ಟ್ ಇರಬೇಕು ಅಂತ. ಓಕೆ, ಸೊ ಫಸ್ಟ್ ಪ್ರಾಡಕ್ಟ್ ಅಚೀವ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣಬೇಕು ಅಂದ್ರು. ಸೊ ಇಲ್ಲಿ ಥಿಕ್ನೆಸ್ ನೋಡಬಹುದು, 30 mm ಥಿಕ್ನೆಸ್ ಕೊಟ್ಟಿದ್ದೀವಿ ಸರ್. ಒಳ್ಳೆ ಥಿಕ್ನೆಸ್ ಬೋಲ್ಡ್ ಆಗಿ ಕಾಣಲಿ ಅಂತ ತಗೊಂಡೋಗಿದ್ದೀವಿ. ಹಿಂಭಾಗ ಬಂದಾಗ ಈ ಬ್ರೌನ್ ಕಲರ್ ರಾಫ್ಟರ್ ಮ್ಯಾಚ್ ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಈ ರಾಫ್ಟರ್ ಜೊತೆಗೆ ನಾವು ಮ್ಯಾಚ್ ಆಗಿರುವಂತದ್ದು ಬಂದು ಒಂದು ಮಾರ್ಬಲ್ ಕೊಡಬೇಕಾಯ್ತು ಸರ್. ಅದಕ್ಕೋಸ್ಕರ ಸ್ಟೋನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಅಗೇನ್ ಆ ಸ್ಟೋನ್ ಅಂತ ಹೈಲೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಗೋಲ್ಡನ್ ಟೀ ಸ್ಟ್ರಿಪ್. ಈ ಸ್ಟ್ರಿಪ್ ನೋಡಬಹುದು, ಇದು ಆಲ್ಮೋಸ್ಟ್ 25 mm ಥಿಕ್ನೆಸ್. ಆ ವಿಡ್ತ್ ತಗೊಂಡು ನಾವಿಲ್ಲಿ ಪ್ಲೇ ಮಾಡ್ಕೊಂಡೆ ಸರ್. ಸೊ ಇಂಟರ್ನಲ್ ಇದು ಹ್ಯೂಜ್ ಆಗೋ ಕಾಣುತ್ತೆ, ಬೋಲ್ಡ್ ಆಗಿರುತ್ತೆ, ಆಸ್ ವೆಲ್ ಆಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು ಪ್ಲೇಸ್ ಮಾಡೋ ಅದನ್ನು ಅಚೀವ್ ಆಗುತ್ತೆ. ಓಕೆ, ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸರ್ ಈ ಪರ್ಟಿಕ್ಯುಲರ್ ತುಂಬಾ ಅದೊಂದು ಹೈಲೈಟ್ ಆಗಿ ಕಾಣಿಸುತ್ತೆ, ಬೋಲ್ಡ್ ಆಗಿರುತ್ತೆ, ಥಿಕ್ನೆಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಅದು ಇನ್ ಬಿಟ್ವೀನ್ ಏನು ಇಲ್ಲ ತಾನೇ? ಏನಿಲ್ಲ ಸರ್ ಅಲ್ಲಿಗೆ. ಓಕೆ, ಲೆವಿಟೇಟ್ ಆಗಿದೆ. ಎಸ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದ್ರ ಸೈಜ್ ತಿಳ್ಕೋಬಹುದು ಸರ್ ಅಗಲ? ಎಸ್ ಸರ್. ಸರ್ ಆಲ್ಮೋಸ್ಟ್ ಇದು ಬಂದು ನಿಮ್ಗೆ 8 ಫೀಟ್ ಬರುತ್ತೆ ವಿಡ್ತ್ ಅಲ್ಲಿ. ಅಂಡ್ ಫ್ರಮ್ ದಿ ಫ್ಲೋರ್ ನೋಡಿದ್ರೆ ನಾವು 9.5 ಫೀಟ್ ಕೊಟ್ಟಿವಿ ಸರ್. 9.5 ಅಡಿಗೆ ನಿಮ್ಗೆ ಎಂಟ್ರಿ ನಾವು ತಗೊಂಡಿವಿ ಸರ್. 8 ಅಡಿ ಬರುತ್ತೆ. ಎಕ್ಸಾಕ್ಟ್. ಓಕೆ, ಕೆಲವೊಬ್ಬರದ್ದು ರೂಫ್ ಹೈಟ್ ಇರುತ್ತೆ 11 ಫೀಟ್ 12 ಫೀಟ್. ಸೊ ಅಲ್ಲಿ ತನಕ ಕೂಡ ಅಚೀವ್ ಮಾಡ್ಕೋಬಹುದು ನಾವು? ಮಾಡ್ಬೋದು ಸರ್. ತುಂಬಾ ಕಡೆ ನಾವು ಡಬಲ್ 8 ಸೀಲಿಂಗ್ಸ್ ಮಾಡಿದೀವಿ. ಸೊ ಎಂಟೈರ್ಲಿ ಅದೇನು ಡಬಲ್ 8 ಇರುತ್ತೆ, 10 + 20 ಫೀಟ್. ಆ 20 ಫೀಟ್ ಅಷ್ಟು ಮಾಡ್ಕೊಡ್ತೀರಾ? ವೆರಿ ನೈಸ್. ಬನ್ನಿ ಸರ್. ಸೊ ಇವಾಗ ಇಲ್ಲಿನ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪ್ಲೇಸ್ ಇದೆ. ಎಸ್ ಸರ್, ಎಕ್ಸಾಕ್ಟ್. ದೇವ್ರ ಮನೆ. ಸೊ ವೀಕ್ಷಕರೇ ಹೇಳಿ ಸರ್, ಮೇಲಿಂದ ಬನ್ನಿ. ಎಸ್ ಸರ್. ಸೊ ಹಾಗೆ ಹೇಳಿದಾಗ ಸರ್ ಕಸ್ಟಮರ್ಗೂ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಬೇಕಾಗಿತ್ತು ಅಂಡ್ ಥೀಮ್ ಜೊತೆಗೆ ಹೋಗಬೇಕಾಗಿತ್ತು. ಸೊ ಏನ್ ಮಾಡಿದ್ವಿ, ಸೇಮ್ ಅದೇ ಬ್ರೌನ್ ಲ್ಯಾಮಿನೇಟ್ ಟಿವಿ ನೆಟ್ ಅಲ್ಲಿ ಅದೇ ತಗೊಂಡೋಗಿದ್ದೀವಿ. ಸಿಂಪಲ್ ಕಾನ್ಸೆಪ್ಟ್ ಸರ್, ಏನಿಲ್ಲ, ಜಸ್ಟ್ ಟಾಪ್ ಟು ಬಾಟಮ್ ಲ್ಯಾಮಿನೇಟ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅಂಡ್ ಗ್ಯಾಪ್ ಆಫ್ 4 ಇಂಚಿಗೆ ನಾವ್ ಏನ್ ಮಾಡಿದ್ವಿ, ಗ್ರೂ ಮಾಡಿದ್ವಿ ಸರ್. ಇದು ಗ್ರೂ ಮಾಡಿದ್ವಿ, 2 mm ಡೆಪ್ತ್ ಕೊಟ್ಟಿದ್ದೀವಿ. ಆ ಗ್ರೂ ನಾವು ಜಸ್ಟ್ ಬ್ಲಾಕ್ ಕಲರ್ ಪೇಂಟ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ಓಕೆ. ಫಸ್ಟ್ ಮಾಡಿರೋದಕ್ಕೆ ನೀವು ನೋಡಬಹುದು ಸರ್ ಎಷ್ಟು ಚೆನ್ನಾಗಿ ಹೈಲೈಟ್ ಆಗಿದೆ ಅಂತ. ತುಂಬಾ ನೀಟಾಗಿ ಬಂದಿದೆ. ಇಲ್ಲೂ ಅದೇ ಸೇಮ್ ಲ್ಯಾಮಿನೇಟ್ ಹಾಕಿದ್ದೀವಿ, ಬಟ್ ಇಲ್ಲಿ ಏನಂದ್ರೆ ಬ್ರಾಸ್ ಇನ್ಕಾರ್ಪೊರೇಷನ್ ಮಾಡ್ಕೊಂಡು ಸರ್ ಮೇಲ್ಗಡೆ. ಸೊ ಅದ್ರ ತರ ತಗೊಂಡು ಪ್ಲೇ ಮಾಡ್ಕೊಂಡಿದ್ದೀವಿ. ಸೊ ಇದು ಎಷ್ಟು ನಿಮ್ಗೆ ಆಚೆ ಬರುತ್ತೆ ಸರ್. ಇನ್ಸೈಡ್ ಬಂದಾಗ ಸರ್ ಏನಿಲ್ಲ, ಅಗೇನ್ ಟಾಪ್ ಅಲ್ಲೂ ನಿಮಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮೇನ್ ಪ್ರಯಾರಿಟಿ ಬಂದು ಲೈಟ್ ಬೇಕಾಯ್ತು ರೂಮ್ಗೆ, ಸೊ ಅದನ್ನು ಪ್ರೊವೈಡ್ ಆಗಿದೆ. ಕೆಳಗಡೆ ಬಂದಾಗ ಸರ್ 3 ಡ್ರಾವರ್ಸ್ ಬೇಕಾಯ್ತು ಕಸ್ಟಮರ್ಗೆ. ಸೊ ಅದೇ ತರ 3 ಡ್ರಾವರ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದು ಕ್ಲೀನ್ ಆಗಿ ಅವ್ರಿಗೆ ಅಸೆಂಬಲ್ ಆಗಿದೆ ಸರ್. ಓಕೆ, ಇಲ್ಲಿ ಡ್ರಾವರ್ಸ್ ಮಾತ್ರ. ಎಕ್ಸಾಕ್ಟ್ಲಿ. ಅಂಡ್ ಇಲ್ಲಿ ಮೇಲ್ಗಡೆ ಇದು ಫಾಲ್ ಸೀಲಿಂಗ್. ಓಕೆ, ಸೊ ಬ್ಯಾಕ್ ಗ್ರೌಂಡ್ ಏನು ಕೇಳಲಿಲ್ಲ? ಬ್ಯಾಕ್ ಗ್ರೌಂಡ್ ಏನಿಲ್ಲ ಸರ್, ಫುಲ್ ಟೈಲ್ಸ್ ಅಲ್ಲೇ ಮಾಡ್ಕೊಂತೀವಿ ಅಂದ್ರೆ. ಸೊ ಟೈಲ್ಸ್ ಅಂಡ್ ಗ್ರಾಂಟ್ ಇನ್ಕ್ಲೂಡ್ ಮಾಡ್ಕೊಂಡ್ರು, ರೆಸ್ಟ್ ಎಲ್ಲ ನಮ್ಮ ವುಡ್ ವರ್ಕ್ ಎಲ್ಲ ಮಾಡ್ಕೊಟ್ಟಿದ್ದೀವಿ. ಯೂಶುವಲಿ ನೀವು ಆನೆಕ್ಸ್ ಎಲ್ಲ ಯೂಸ್ ಮಾಡ್ತೀವಿ? ಎಕ್ಸಾಕ್ಟ್ಲಿ ಸರ್, ಹೌದು. ಇವಾಗ ಆನೆಕ್ಸ್ ಶೀಟ್ಸ್ ಎಲ್ಲ ಆನೆಕ್ಸ್ ಮೇಡೆ ಗೋಪುರ ಮಂಟಪ ಅದೆಲ್ಲ ಮಾಡ್ತೀವಿ ಸರ್. ಬಟ್ ಇವ್ರ ಕಾನ್ಸೆಪ್ಟ್ ಅಲ್ಲಿ ಜಸ್ಟ್ ಸಿಂಪಲ್ ಅಂಡ್ ಎಲಿಗೆಂಟ್ ವಿತ್ ಎನಫ್ ಆಫ್ ಲೈಟ್ ಬೇಕಾಗಿತ್ತು ಅಂದ್ರು ಅದನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಓಕೆ, ಇವಾಗ ಈ ಬ್ರಾಸ್ ಐಟಮ್ಸ್ ಎಲ್ಲ ಬೇಕಲ್ಲ, ಇವೆಲ್ಲ ನೀವು ಬೇಕಾದ್ರೆ ಪ್ರೊವೈಡ್ ಮಾಡ್ತೀರಾ? ಅದು ಕೆಲವು ಶಾಪಿಂಗ್ ಹೋಗ್ತೀವಿ ಸರ್. ಇವಾಗ ಈ ಕಸ್ಟಮರ್ ಶಾಪಿಂಗ್ ಹೋಗಿ ನಾವು ಅವೇನೊಳಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡಿ ಇದನ್ನ ನಾವು ತಂದ್ಕೊಟ್ಟಿವಿ ಸರ್. ಓಕೆ, ಕೆಲವು ಡಿಪೆಂಡೆಂಟ್ ಅದು ಬ್ರಾಸ್ ದೇ ಪ್ರಭಾವಳಿ ಎಲ್ಲ ಬರುತ್ತೆ. ಹೌದು, ಅದೆಲ್ಲ ಸಿಗುತ್ತೆ ಇವಾಗ? ಅದೆಲ್ಲ ಸಿಗುತ್ತೆ, ಅದನ್ನು ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಬ್ರಾಸ್ ಅಲ್ಲಿ ಹೋದಾಗ ಸ್ವಲ್ಪ ಎಕನಾಮಿಕಲ್ ಜಾಸ್ತಿ ಬರುತ್ತೆ, ಅದು ಥಿಕ್ನೆಸ್ ಬರುತ್ತೆ ಅದರಲ್ಲೂ 1 mm 2 mm 5 mm ಅಂತ. ಸೊ ಯಾವ mm ಕೇಳ್ತಾರೆ ಕಸ್ಟಮರ್, ಅದ್ರ ಮೇಲೆ ನಾವು ಬ್ರಾಸ್ ಪ್ಲಾನ್ ಮಾಡ್ಕೊಡ್ತೀರಾ. ಸೂಪರ್. ಸೊ ಇಲ್ಲಿನ ಫೈರ್ ಅಂತಾನು ಹೇಳ್ಬೋದು, ಕನ್ಸಿಲ್ ಹ್ಯಾಂಡಲ್ ಅಂತಾನು, ಕನ್ಸಿಲ್ ಡೋರ್ ಅಂತ ಹೇಳ್ಬೋದು. ಸೊ 2 in 1 ಎಕ್ಸ್ಪ್ಲೈನ್ ಮಾಡಿ ಸರ್. ಅಂದ್ರೆ ಮೇನ್ ಆಗಿ ಸರ್ ಅದು ಮೇನ್ ಡೋರ್ ಓಪನ್ ಆಗ್ತದೆ, ಕಾಚಿದ ಫಸ್ಟ್ ವ್ಯೂ ಇದೇನೆ. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಒಳಗಡೆ ಅದು ರೆಸ್ಟ್ ರೂಮ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ರೆಸ್ಟ್ ರೂಮ್ ನಾವು ಕನ್ಸಿಲ್ಡ್ ಕ್ಲೋಸ್ ಮಾಡೋಣ. ಜೊತೆಗೆ ಇದು ಒಂದು ಮೇನ್ ಡೋರ್ ಓಪನ್ ಮಾಡಿ ಯಾರೇ ಬಂದ್ರು ಒಂದು ಒಳ್ಳೆ ವ್ಯೂಸ್ ಮಾಡಿರೋದು ಸರ್. ಇಲ್ಲೂ ಕಾಂಪೊನೆಂಟ್ಸ್ 3 ಯೂಸ್ ಮಾಡಿದ್ವಿ ಸರ್. ಒಂದು ನೋಡಿದ್ರೆ ನೀವು ರಾಫ್ಟರ್ ಯೂಸ್ ಮಾಡಿದ್ವಿ ಬ್ಲಾಕ್ ಅಲ್ಲಿ, ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಟ್ರಾಪಿಕಲ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ. ವಾಲ್ ಪೇಪರ್ ಆದ್ಮೇಲೆ ಸೇಮ್ ಲ್ಯಾಮಿನೇಟ್ ಏನ್ ಯೂಸ್ ಮಾಡಿದ್ವಿ ಅದನ್ನು ಯೂಸ್ ಮಾಡ್ಕೊಂಡಿದ್ವಿ ಸರ್. ಸೊ 3 ಡಿಫರೆಂಟ್ ಯೂನಿಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ಇದನ್ನು ನಾವು ಬಂದು ಸರ್ಕಲ್ ಒಂಥರ ಇನ್ವರ್ಟೆಡ್ ಯು ಶೇಪ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಇನ್ವರ್ಟೆಡ್ ಯು. ಎಸ್. ಸೊ ಒನ್ಸ್ ಇದನ್ನ ಓಪನ್ ಮಾಡಿದಾಗ ನಮ್ಗೆ ಆಕ್ಸೆಸ್ ಸಿಗುತ್ತೆ ಸರ್. ಒಳಗಡೆ ಒಂದು ಕಾಮನ್ ವ್ಯಾನಿಟಿ ಇದೆ. ಸೊ ಕಾಮನ್ ವ್ಯಾನಿಟಿ ಆಕ್ಸೆಸ್ ಇಲ್ಲಿ ನಮಗೆ ಸಿಗುತ್ತೆ ಸರ್. ಇಲ್ಲಿ ವ್ಯಾನಿಟಿ, ಇಲ್ಲಿ ವ್ಯಾನಿಟಿ ಸರ್. ಸೊ ಮಿರರ್ ಮತ್ತು ಬಾಟಮ್ ಮಿರರ್ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಜೊತೆಗೆ ಒಂದು ಸೆಮಿ ಟಾಲ್ ಯೂನಿಟ್ ಬರುತ್ತೆ ಸರ್. ಓಪನ್ ಇದು ಸೆಮಿ ಟಾಲ್ ಯೂನಿಟ್ ಚಿಕ್ಕದಲ್ವಾ ಸರ್ ಅದು? ಸೊ ಅದನ್ನ ಇದ್ರ ಕಂಟಿನ್ಯೂ ಮಾಡ್ಕೊಂಡು ಸೇಮ್ ರಾಫ್ಟರ್ ಸಿಮೆಟ್ರಿಕಲ್ ಕಾಣಲಿದೆ, ಇಲ್ಲೂ ರಾಫ್ಟರ್ ಹಾಕೊಂಡಿದ್ವಿ ಸರ್. ಅಂಡ್ ಮತ್ತೆ ಇಲ್ಲೊಂದು ಓಪನ್ ಯೂನಿಟ್. ಸೊ ಕಿಚನ್ ಹೋಗಕ್ ಮುಂಚೆ ಒಂದು ಓಪನ್ ಯೂನಿಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ನಮ್ಮ ಒಳಗಡೆ ಕಿಚನ್ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಹೋಗ್ಬೋದು ನಾವು. ಓಕೆ, ಒಂಥರ ಆರ್ಚ್ ತರ ಬರುತ್ತೆ. ಆರ್ಚ್ ತರ ಅಂದ್ರೆ ಪ್ಯಾನಲಿಂಗ್ ಜೊತೆ ಇದು ತಗೊಂಡಿದ್ದೀವಿ ಸರ್. ಹಾಗೆ ನಾವು ಪ್ಯಾನಲಿಂಗ್ ನಾವು ಮೇಡಲ್ಲಿ ಡ್ರಾಪ್ಲೆಟ್ಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ವೆರಿ ನೈಸ್ ಸರ್. ಈಗ ಕಿಚನ್ ಸೈಜ್ ಹೇಳಿ ಸರ್ ಫಸ್ಟ್. ಸರ್ ಕಿಚನ್ ಈ ವಿಡ್ ತಗೊಂಡಾಗ ಸರ್ ನಿಮ್ಗೆ ಆಲ್ಮೋಸ್ಟ್ 12 ಫೀಟ್ ಬರ್ತಾ ಇದೆ. ಅಂಡ್ ದೆನ್ ಈ ವಿಡ್ ತಗೊಂಡಾಗ ನಮ್ಗೆ ಅಗೇನ್ ಒಂದು 10 ಫೀಟ್ ಬರುತ್ತೆ. ಸೊ 12/10 ಕಿಚನ್ ಸರ್. 12/10 ಸರ್. ಓಕೆ, ಫಸ್ಟ್ ಬಾಟಮ್ ಮಾಡ್ಬಿಡಿ ಸರ್. ಸೊ ಬೇಸಿಕಲಿ ಇವ್ರದ್ದು ಮೆಟಲ್ ಅದು ಹೋಗಿ ಅಕ್ರಿಲಿಕ್ ಹೋದ್ರು ಸರ್. ಸೊ ಬಾಟಮ್ ಅಕ್ರಿಲಿಕ್
ಟಾಪ್ ಅಲ್ಲಿ ಅಕ್ರಿಲಿಕ್ ಕೊಟ್ಟಿದ್ದೀವಿ. ಸೊ ಅಕ್ರಿಲಿಕ್ ಯೂಸ್ ಮಾಡೋ ಏನು ನಾವು ಮೇನ್ ಕಸ್ಟಮರ್ಸ್ ಹೇಳ್ತೀವಿ ಅಂದ್ರೆ ಒಂದು ಟೋಟಲ್ ನಿಮಗೆ ಸ್ಕ್ರಾಚ್ ರೆಸಿಸ್ಟೆಂಟ್ ಬರುತ್ತೆ ಸರ್, ಸ್ವಲ್ಪ ಶೈನಿ ಮೆಟಲ್ ಇರುತ್ತೆ ಅಂಡ್ ಥಿಕ್ನೆಸ್ ಲ್ಯಾಮಿನೇಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಲ್ಯಾಮಿನೇಟ್ 1 mm ಬರುತ್ತೆ, ಇವೆಲ್ಲ 1.2 1.6 mm ಗಂಟ ಬರುತ್ತೆ. 1.6 ಎಸ್ ಸರ್. ಸೊ ಆ ತರ ಪ್ರೊವಿಷನ್ ಮಾಡ್ಕೊಂಡು ನಾವು ಫುಲ್ ಅಕ್ರಿಲಿಕ್ ತಗೊಂಡು ಹೋಗಿದ್ದೀವಿ. ಸೊ ಬೇಸ್ ಅಂತ ಬಂದಾಗ ಸರ್ ಇಲ್ಲಿ ಸಿಂಕ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ, ಅದಕ್ಕೆ ವೆಂಟ್ ಕೊಟ್ಟಿದ್ದೀವಿ, ಏರ್ ವೆಂಟ್ ಇಲ್ಲಿಗೆ. ಅಂಡ್ ಕಮಿಂಗ್ ಆಗಿ ನೀವು ನೋಡೋ ಸರ್ ಮತ್ತೆ 2 ಶಟರ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಇಲ್ಲಿಗೆ ಬಂದಾಗ ಒಂದು ಬಾಟಲ್ ಪುಲ್ ಔಟ್ ಸರ್. ಸೊ ಇದರ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ನಮ್ಮ ಆಸ್ ಯೂಶುವಲ್ ಏನು ಹಾಪ್ ಕೇಡ ಬರುತ್ತೆ, ಸೊ 3 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ ಸರ್ ಇಲ್ಲಿ. ಸೊ PVC ಕಟ್ಲರಿ ಬರುತ್ತೆ, ಇಲ್ಲಿಗೆ ಕಪ್ ಅಂಡ್ ಸಾಸರ್ ಕೊಡ್ತೀವಿ. ಅಂಡ್ ವೆರಿ ಬಾಟಮ್ ಒನ್ ಏನ್ ಬರುತ್ತೆ ತಾಲಿ ಬ್ಯಾಸ್ಕೆಟ್ ಅಂತೀವಿ ಸರ್. ಸೊ ಅದಷ್ಟು ಇಲ್ಲಿಗೆ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಕಾರ್ನರ್ ಬಂದಾಗ ಸರ್ ಇಲ್ಲಿ ನಾವು ಬ್ಲೈಂಡ್ ಕಾರ್ನರ್ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಬ್ಲೈಂಡ್ ಕಾರ್ನರ್ ಕೊಟ್ಬಿಟ್ರೆ ಇಲ್ಲಿ ಸೊ ಎಂಟೈರ್ಲಿ ಯಾವ್ದು ಹೆವಿ ಆಬ್ಜೆಕ್ಟ್ಸ್ ಇದೆ ಯೂಸ್ ಮಾಡ್ಕೊಬಹುದು ಅವ್ರು ಇಲ್ಲಿಗೆ. ಅಗೇನ್ ಇಲ್ಲಿಗೆ ಬಂದಾಗ ಸರ್ 2 ಶಟರ್ ಯೂನಿಟ್ ಬರುತ್ತೆ ಅಂಡ್ ಮತ್ತೊಂದು ಸಿಂಗಲ್ ಯೂನಿಟ್ ಸರ್. ಸೊ ಇದರ ಕ್ಲೀನ್ ಆಗಿ ಅವ್ರು ಕ್ಲೀನ್ ಪ್ಲೇಸ್ ಮಾಡ್ತಾರ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಎಡ್ಜ್ ಅಲ್ಲಿ ಏನ್ ಮಾಡಿದ್ರಿ? ಸರ್ ಎಡ್ಜ್ ಅಲ್ಲಿ ಒಂದು ಟಾಲ್ ಯೂನಿಟ್ ತಗೊಂಡಿದ್ದೀವಿ. ಸೊ ಇಲ್ಲಿ ಮೈಕ್ರೋವೇವ್ ಆಪ್ಷನ್ ಕೊಟ್ಟಿದ್ದೀವಿ, ಮುಂದಕ್ಕೆ ಯೂಸ್ ಮಾಡ್ಕೊಬಹುದು. ಇಲ್ಲಿಗೆ ಬಂದಾಗ ಒಂದು ಶಟರ್ ಯೂನಿಟ್ ಬರುತ್ತೆ ಸರ್. ಹಾಗೆ ಒಂದು ಶೆಲ್ಫ್ ಪ್ರೊವೈಡ್ ಮಾಡ್ತೀವಿ, ಒಂದು ವಿಕರ್ ಬ್ಯಾಸ್ಕೆಟ್. ಹಾಗೆ ನಾವು PVC ಮೆಟಲ್ ಕೊಟ್ಟಿದ್ದೀವಿ, ಸೊ ದಟ್ ಏನಾದ್ರು ವಾಟರ್ ಬಿದ್ದು ಮಾಯಿಸ್ಟ್ ಆಗಲ್ಲ ಅಂತ. ಬಾಟಮ್ ಬಂದಾಗ ಒಂದು ಡ್ರಾವರ್ ಸರ್, ಕೆಳಗಡೆ ಡ್ರಾವರ್. ಎಕ್ಸಾಕ್ಟ್ಲಿ ಸರ್. ಸೊ ಇದ್ರ ಕ್ಲೀನ್ ಆಗಿ ಅವರು ಆರ್ಗನೈಸ್ ಮಾಡ್ಕೊಳ್ಳೋಕೆ ಸರ್ ಪ್ಲಾನ್ ಮಾಡಿದೀವಿ. ಅಂಡ್ ವಾಲ್ ಯೂನಿಟ್ಸ್ ಬಂದಾಗ ಸರ್ 2 ಕಡೆ ವಿಂಡೋ ಬರ್ತಿತ್ತು, ತುಂಬಾ ಕ್ಲಮ್ಸಿ ಮಾಡೋದು ಬೇಡ ಅಂತ ಹೇಳಿ ಮಾಡಿದೀವಿ. ಚಿಮ್ನಿ ಅಕ್ಕಪಕ್ಕ ಮತ್ತೆ ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ಇದು ಓಪನ್ ಯೂನಿಟ್ ಇರುತ್ತೆ, ಇದು ಕ್ಲೋಸ್ ಯೂನಿಟ್, 2 ಸ್ಪೈಸ್ ರಾಕ್ ಯೂನಿಟ್. ಹಾಗೆ ಇದು ಬಂದು ನಾವು ಬ್ಲಾಕ್ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಓಕೆ, ಇದು ಬ್ಲಾಕ್ ಪ್ರೊಫೈಲ್ ರನ್ ಆಗುತ್ತೆ. ಅಂಡ್ ಲಾಫ್ಟ್ ನೀವು ನೋಡಬಹುದು ಸರ್, ಇಲ್ಲಿಂದಾನೆ ತಗೊಂಡಿದ್ದೀವಿ. ಇಷ್ಟೇ ಲಾಫ್ಟ್ ಅಂದ್ರೆ ಈ ಕಡೆ ಬರುತ್ತೆ ಸರ್, ಅಲ್ಲಿ ತಗೊಂಡೋಗಿದ್ದೀವಿ. ಇಲ್ಲಿ ಎಂಟೈರ್ಲಿ ಏನು ಫ್ರಿಡ್ಜ್ ಮೇಲೆ ಇರಲಿ ಅಂತ ಹೇಳಿ ಫುಲ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ವಿ. ಸೊ ಒಂದ್ ಸೈಡ್ ಎಲ್ಲ ನಾವು ಕೊಟ್ಟಾಗ ತುಂಬಾ ಬಲ್ಕಿ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಓಪನ್ ಆಗಿಬಿಟ್ಟು ಅದ್ರ ಆಪೋಸಿಟ್ ಸೈಡ್ ಏನು ಬರ್ತಿಲ್ಲ, ಅದು ಅಲ್ಲಿ ಲಾಫ್ಟ್ ಪ್ರೊವೈಡ್ ಮಾಡಕ್ಕೆ ಬಲ್ಕಿ ಕಾಣಲ್ಲ. ಕಿಚನ್ ಒಂದ್ ಸ್ವಲ್ಪ ದೊಡ್ಡದಾಗ ಕಾಣುತ್ತೆ ಸರ್. ಇಲ್ಲಿ ಈ ಕಡೆ ಲಾಫ್ಟ್ ಬೇಡ ಅಂದ್ರ? ಹಾ ಸರ್, ಈ ಕಡೆ ಲಾಫ್ಟ್ ಬೇಡ ಅಂತ ಹೇಳಿದ್ವಿ ಸರ್. ಓಕೆ, ಇದೇನಿದೆ? ಇದೊಂದು 6 ಯೂನಿಟ್ಸ್. ಸೊ 6 ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಇದೇನು ಮೇನ್ ಕಟ್ ಮಾಡಿದ್ರೆ ಒಂದು 6 ಯೂನಿಟ್ ಇವಾಗ ಇಲ್ಲಿ ಟ್ಯಾಪ್ಸ್ ಇಲ್ಲಿ ಬರ್ತಾ ಇದೆ ಸರ್. ಹೌದು. ಸೊ ಫ್ಯೂಚರ್ ಏನಾದ್ರು ಮಾಡೆಲ್ ಚೇಂಜ್ ಮಾಡಿದ್ರು ಇಲ್ಲಿಂದಾನೆ ಅವರು ಟರ್ಮಿನಲ್ ಆಕ್ಸೆಸ್ ಮಾಡ್ಕೊಬಹುದು. ಅದಕ್ಕೋಸ್ಕರ ನಾವು ಮುಂಚೆನೇ ಈ ತರ ಒಂದು ಶೇಪ್ ನ ಕಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಒಂಥರ ಫ್ಯೂಚರ್ ಪ್ರೂಫ್ ಇದೆ. ಫ್ಯೂಚರ್ ಪ್ರೂಫ್ ಇದೆ. ಚೆನ್ನಾಗಿದೆ ಬಿಡಿ. ಓಪನ್ ಮಾಡಿ ಅದು ತೋರಿಸಿ, ಹೆಂಗಿರುತ್ತೆ? ಸೊ ಈ ತರ ಬರುತ್ತೆ. ಓ, ಆ ತರ ಬರುತ್ತೆ. ಓಕೆ ಓಕೆ, ಒಳ್ಳೆ ಕೆಲಸ ಬಿಡಿ ಸರ್. ಕವರ್ ಆಗಿಬಿಡುತ್ತೆ ಅದು. ಕವರ್ ಆಗ್ಬಿಡುತ್ತೆ, ಎಂಟರ್ಲಿ ಕವರ್ ಆಗುತ್ತೆ ಸರ್. ಓಕೆ, ವೆರಿ ನೈಸ್. ಬನ್ನಿ ಸರ್, ಹಾಗೆ ರೂಮ್ ಕೊಟ್ಟೋಗ್ಬಿಡೋಣ. ಈ ಕಡೆ ಸರ್ ಎಷ್ಟು ರೂಮ್? ಇಲ್ಲಿ 2 ರೂಮ್ ಅಲ್ವಾ? 2 ರೂಮ್ ಇರುತ್ತೆ ಸರ್. ಇದು ಮೇಡೆ ಬಂದಾಗ ಇನ್ನೊಂದು ರೂಮ್ ಬರುತ್ತೆ. ಸೊ ಫಸ್ಟ್ ಇವಾಗ ಅವ್ರದ್ದು ನಾವು ಇನ್ನೊಂದು ರೂಮ್ ಮಾಡೋಣ ಸರ್, ಗೆಸ್ಟ್ ಬೆಡ್ರೂಮ್ ತರ ಮಾಡಿದ್ರೆ ಇಲ್ಲಿ. ಸೊ ಇಲ್ಲಿಗೆ ಬಂದಿ ಸರ್ ಮೇನ್ ಪ್ರೈವೇಟ್ ಸ್ಲೈಡಿಂಗ್ ವಾರ್ಡ್ರೋಬ್ ಇತ್ತು. ಯಾಕಂದ್ರೆ ಸ್ಪೇಸ್ ಅಗೇನ್ ಕನ್ಸ್ಟ್ರಕ್ಟರ್ ನಾವು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಓಕೆ, ಸ್ಲೈಡಿಂಗ್ ಅಲ್ಲಿ ನೋಡಬಹುದು ಸರ್, ನಾವು 2 ಇಂಪ್ರೂವ್ ಮಾಡಿದ್ದೀವಿ. ಒಂದು ಈ ವಾಲ್ ಪೇಪರ್ ಟೆಕ್ಸ್ಚರ್ ಬರುವಂತ ಲ್ಯಾಮಿನೇಟ್ ಸರ್. ಸರಿ. ಇನ್ನೊಂದು ಬಂದು ನಾವು ಸಾಲಿಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ. ಸಾಲಿಡ್ ಪ್ಲಸ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ನಾವು ಅಗೇನ್ ಒಂದು ದೊಡ್ಡ ಹ್ಯಾಂಡಲ್ ತಗೊಂಡಿವಿ, ಕನ್ಸೀಲ್ಡ್ ಹ್ಯಾಂಡಲ್ ಅಂಡ್ ಮತ್ತೆ ಇಲ್ಲಿ ಗ್ರೂವ್ ಮಾಡಿ ಅದನ್ನ ನಾವು ಪೇಂಟ್ ನ ಫಿಲ್ ಅಪ್ ಮಾಡಿದ್ವಿ ಸರ್. ಇಲ್ಲಿ ಇದ್ರೊಳಗಡೆ ಪೇಂಟ್ ಫಿಲ್ ಅಪ್ ಮಾಡಿದ್ವಿ ಸರ್. ಸೊ ಈ ತರ ಎಂಟೈರ್ಲಿ ಒಂದು ಕಸ್ಟಮೈಸಬಲ್ ವಾರ್ಡ್ರೋಬ್ ಯೂಸ್ ಮಾಡಿ ಸರ್. ಇಲ್ಲಿ ಸೇಮ್ ಆಕ್ಚುಲಿ ವಾಲ್ ಪೇಪರ್ ತರನೇ ಕಾಣಿಸುತ್ತೆ ಸರ್. ಸೊ ಈ ತರ ಒಂದು ಥೀಮ್ ನಾವಿಂದ ಪ್ಲಾನ್ ಮಾಡ್ಕೊಂಡಿವಿ ಸರ್. ಇಲ್ಲಿ ನೀವು ಲಾಫ್ಟ್ ನೋಡಬಹುದು ಸರ್, ಎಂಟೈರ್ಲಿ ಎಲ್ಲೇ ನಮ್ ಮತ್ತೆ ಈ ತರ ಒಂದು ವಾಲ್ ಪೇಪರ್ ಥೀಮ್ ಬರ್ತೀವಿ ಅಲ್ಲಿ ಮಾತ್ರ ಈ ಲಾಫ್ಟ್ ನಾವು ಶಟರ್ ಅದೇ ಕಲರ್ ಕೊಟ್ಟಿದ್ದೀವಿ. ಹಂಗೆ ಕಂಟಿನ್ಯೂ ಮೇಡ್ ಗಂಟ ಸರ್. ಸೊ ಆ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಸಾಲಿಡ್ಸ್ ಅಲ್ಲಿ ಬರುತ್ತೆ, ಜೊತೆಗೆ ಸಾಲಿಡ್ಸ್ ಅಲ್ಲಿ ಪ್ಲೇ ಆಗಿದೆ. ಸೊ ಆ ತರ ಎಂಡ್ ಟು ಎಂಡ್ ಲಾಫ್ಟ್ ಇಲ್ಲಿ ನಾವು ತಗೊಂಡಿವಿ ಸರ್. ಓಕೆ ಓಕೆ, ಸೂಪರ್. ಇಷ್ಟ ಅಲ್ವಾ ಸರ್? ಇಷ್ಟ ಸರ್. ಬೆಡ್ ಏನು ಮಾಡಿಲ್ಲ? ಬೆಡ್ ಏನು ಮಾಡಿಲ್ಲ ಸರ್, ಎಕ್ಸಿಸ್ಟಿಂಗ್ ಬೇಸ್ ಇಲ್ಲಿ ಯೂಸ್ ಮಾಡಿರೋ ಇನ್ನೊಂದು ರೂಮ್ ಮಾಡಿದೀವಿ ಸರ್. ಬನ್ನಿ ಬನ್ನಿ ಬನ್ನಿ. ಓ, ಇಲ್ಲಿ ಬೆಡ್ ಮಾಡಿದ್ವಿ. ಅವ್ರ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಇಲ್ಲಿ ಬೆಡ್ ಮಾಡಿದೀವಿ. ಸೊ ಕಿಂಗ್ ಸೈಜ್ ಕಾಟ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ ಸರ್, ವಿತ್ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ. ಸೊ 2 ಯೂಸ್ ಮಾಡ್ಕೊಬಹುದು ಸರ್. ಇಲ್ಲಿ ವಿತ್ ಸ್ಟೋರೇಜ್ ಆಯ್ತು. ವಿತ್ ಸ್ಟೋರೇಜ್ ಸರ್, ಎಂಟೈರ್ ವಿತ್ ಸ್ಟೋರೇಜ್ ಸರ್. ಬ್ಯಾಕ್ ಗ್ರೌಂಡ್ ಅಪೋಲ್ಸ್ಟ್ರಿ ಪ್ಲಾನ್ ಮಾಡಿ ಸರ್, ಫುಲ್ ಫ್ಯಾಬ್ರಿಕ್. ಓಕೆ, ವೆರಿ ನೈಸ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ಇಲ್ಲಿ ನೋಡಬಹುದು, ಇಲ್ಲಿ ಹೆಂಗಾಗಿದೆ ಅಂದ್ರೆ ಸೆಂಟ್ರಲ್ ವಿಂಡೋ ಬರ್ತಿತ್ತು. ಸೊ ವಿಂಡೋ ನಾವು ವಿಂಡೋ ಸೀಟರ್ ಬೇಕೊಟ್ಟು 2 ಎಂಡ್ಸ್ ಅಲ್ಲಿ ನಾವು ವಾರ್ಡ್ರೋಬ್ ಪ್ಲೇ ಮಾಡ್ಕೊಂಡಿವಿ ಸರ್. ಓಕೆ ಓಕೆ. ಈ ವಾರ್ಡ್ರೋಬ್ ಬಂದಾಗ ಓಪನಬಲ್ ವಾರ್ಡ್ರೋಬ್ ಬರುತ್ತೆ. ಹಾಗೆ ಇಲ್ಲಿ 2 ಯೂಸ್ ಮಾಡಿವಿ ಸರ್. ಒಂದು ಡಾರ್ಕರ್ ಸಾಲಿಡ್ ಶೇಡ್ ಕೊಟ್ಟಿದ್ದೀವಿ ಸರ್, ಇನ್ನೊಂದು ಮೇಲೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅದನ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಇದಕ್ಕೂ ಮೇನ್ ಹೈಲೈಟ್ ಆಗಿ ಇದೊಂದು ಲೆಂತ್ ಹ್ಯಾಂಡಲ್ಸ್ ಕೊಡ್ತಾರೆ, 2 ಅಡಿ ಹ್ಯಾಂಡಲ್ಸ್ ಸರ್. ಓಕೆ, ಲೆಂತ್ ಚೆನ್ನಾಗಿ ಬರುತ್ತೆ. ಸೊ ಈ ತರ ಓಪನಬಲ್ ಆಗಿ ಶಟರ್ ಯೂಸ್ ಮಾಡ್ಕೊಂಡು 2 ಅಡಿ ಸರ್. ಒಳಗಡೆ ಮಿರರ್ ಪ್ರೊವೈಡ್ ಮಾಡ್ಬೇಕು. ಡ್ರೆಸ್ಸರ್ ಸಪರೇಟ್ ಸ್ಪೇಸ್ ಇರಲಿಲ್ಲ ಅಲ್ಲಿ. ಓಕೆ, ಸೆಟ್ ಮಾಡಿದೀವಿ. ಇಲ್ಲೇ ಮಿರರ್ ನ ಪೇಸ್ಟ್ ಮಾಡ್ಕೊಟ್ಟಿದ್ದೀವಿ, ಡ್ರೆಸ್ಸರ್ ತರ ಆಕ್ಟ್ ಆಗುತ್ತೆ. ಅಂಡ್ ಮೇನ್ ಎಲ್ಲಾ ಕಡೆ ನಮ್ದು ಏನಿದೆ SOP ಪ್ರಕಾರ ಇಲ್ಲಿ ನಾವು ಚೈನ್ ಹಾಕಿರ್ತೀವಿ ಸರ್. ಯಾಕದ್ ಚೈನ್? ಮೇನ್ ಆಗಿ ಏನಾಗುತ್ತೆ ಸರ್, ಬಂದು ಈ ಡೋರ್ ನಮ್ಗೆ ಹಿಂದೆ ಗೋಡೆ ಹೊಡಿಬಾರ್ದು. ಅದಕ್ಕೋಸ್ಕರ ಮೇನ್ ಆಗಿ ಎಲ್ಲೆಲ್ಲ ನಮ್ದು ಗೋಡೆ ಕಡೆ ಶಟರ್ಸ್ ಬರುತ್ತೋ ಆಲ್ ಬೈ ಮ್ಯಾಂಡೇಟರಿ ನಾವು ಹಾಕೊಡ್ತೀವಿ. ವೆರಿ ನೈಸ್. ಬನ್ನಿ ಸರ್. ಅಂಡ್ ಎಂಟೈರ್ ಬಾಟಮ್ ಅಲ್ಲಿ ಬಂದಾಗ ಸರ್ ಫುಲ್ ಡ್ರಾವರ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಫುಲ್ ಡ್ರಾವರ್ಸ್ ರನ್ ಆಗುತ್ತೆ. ಅಂಡ್ ಎಂಡ್ ಟು ಎಂಡ್ ಲಾಫ್ಟ್ ಸರ್. ಓಕೆ, ಸೊ ಇದು ಬೇ ಅಲ್ವಾ? ಇದು ಬೇ ಸರ್. ಇದು ಬೆಡ್ ಹಾಕೋಬಹುದು. ಎಕ್ಸಾಕ್ಟ್ಲಿ. ಇನ್ ಕೇಸ್ ಬೇಕಾದ್ರೆ ಕುಶನ್ ಹಾಕೋಬಹುದು. ಓಕೆ, ಬೇಕಾದ್ರೆ ನೀವೇ ಬೇಕಾದ್ರೆ ಅಪೋಸಿಟ್ ಮಾಡ್ಕೊಡ್ತೀವಿ ಸರ್, ಡೆಫಿನೆಟ್ಲಿ. ಈ ಕಡೆ ಸರ್ ಸರ್ ಇಲ್ಲಿ ಬಂದಾಗ ಏನ್ ಮಾಡಿ ಸೇಮ್ ಅದೇ ತರ ಸಾಲಿಡ್ ಎಲ್ಲ ಮೇಲ್ ಕಂಟಿನ್ಯೂ ಮಾಡಿ ಲಾಫ್ಟ್ ತಗೊಂಡು ಹೋಗಿದ್ವಿ. ಇದು ಫ್ಲೂಟೆಡ್ ಅಲ್ವಾ? ಇದು ಫ್ಲೂಟೆಡ್ ಸರ್. ಇದು ಫ್ಲೂಟೆಡ್ ಲ್ಯಾಮಿನೇಟ್, ಲೈಟ್ ಫ್ಲೂಟೆಡ್ ಇದೆ. ಲೈಟ್ ಫ್ಲೂಟೆಡ್ ಸರ್. ಡಾರ್ಕ್ ಅಂಡ್ ಲೈಟ್ ಕಾಂಬಿನೇಷನ್ ಮ್ಯಾಚ್ ಮಾಡಿದೀವಿ. ಅಂಡ್ ಎಂಟೈರ್ಲಿ ಎಂಡ್ ಟು ಎಂಡ್ ಲಾಫ್ಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಸೊ ಇದು ಆಲ್ಮೋಸ್ಟ್ ಫ್ಲೋರ್ ಟು ಸೀಲಿಂಗ್, ವಾಲ್ ಟು ವಾಲ್. ಎಕ್ಸಾಕ್ಟ್ಲಿ ಸರ್. ಇನ್ಕ್ಲೂಡಿಂಗ್ ಬೇ ವಿಂಡೋ. ಸರ್. ಓಕೆ, ಎಸ್ಪೆಷಲಿ ಮಕ್ಕಳು, ಈ ಕಾಲದಲ್ಲಿ ಮಕ್ಕಳು ಕೂಡ ಇದನ್ನೇ ಕೇಳ್ತಾರೆ. ತುಂಬಾ ಜನ ಬೇ ವಿಂಡೋ ತುಂಬಾ ಜನನೇ ಕೇಳ್ತಾರೆ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ಬೇ ವಿಂಡೋ. ಆಬ್ವಿಯಸ್ಲಿ ಇದನ್ನ ಮಾಸ್ಟರ್ ಮಾಡೋ ಬದಲು ಇದನ್ನ ಕಿಡ್ಸೇ ಮಾಡ್ಬಿಡೋದು ಬೇಕಾದ್ರೆ. ವೆರಿ ನೈಸ್ ಸರ್. ಇನ್ನೊಂದು ರೂಮ್ ಇದೆ ಅಲ್ಲ? ಎಸ್ ಸರ್, ಮೇಲೆ ಮನೆ ಹೋಗ್ಬಿಡೋಣ.
ಸರ್ ಈ ಹೈಲೈಟೆಡ್ ವಾಲ್ಗೆ ಏನ್ ಮಾಡಿದ್ದೀರಾ ಸರ್ ಇದು? ಸರ್ ಮೇನ್ ಆಗಿ ಇಲ್ಲಿ ಬಂದು ಟ್ರಿಮ್ಸ್ ಯೂಸ್ ಮಾಡಿದ್ವಿ ಸರ್. ಸೊ ಟ್ರಿಮ್ಸ್ ತಗೊಂಡಿದ್ದೀವಿ. ಮೇನ್ ಆಗಿ ಏನಂದ್ರೆ ನಾವು ವಾಲು ಪ್ಲಸ್ ಟ್ರಿಮ್ಸ್ ಎರಡು ಒಂದೇ ಕಾರ್ ತಗೊಂಡೋಗಿ ಸರ್. ಯಾಕಂದ್ರೆ ವಾಲ್ಯೂಮ್ ಕಾಣಬೇಕಾಯ್ತು. ಸೊ ನಾಗಲೇ ಹೇಳಿದ್ರೆ ಸ್ಪೇಸ್ ಕಮ್ಮಿ ಇತ್ತಲ್ಲ ಸರ್. ಸೊ ಅದಕ್ಕೋಸ್ಕರ ಸೇಮ್ ತಗೊಂಡದ ಏನಾಗಿದೆ ಸಿಮಿಟ್ರಿಕಲ್ ಕಾಣುತ್ತೆ, ವಾಲ್ಯೂಮ್ ತುಂಬಾ ದೊಡ್ಡದಾಗಿ ಕಾಣುತ್ತೆ ಸರ್. ಅದಕ್ಕೋಸ್ಕರ ನಾವು ತಗೊಂಡೋಗಿ ಸರ್ ಇಲ್ಲಿ. ಓಕೆ, ಒಂದು ಆರ್ಟ್ ಹಾಕಿದ್ದೀರಾ? ಎಸ್ ಸರ್, ಆರ್ಟ್ ವಿತ್ ಲೈಟ್ ಬರುತ್ತೆ ಸರ್. ಸೊ ಈ ತರ ವಿತ್ ಲೈಟ್ಸ್ ಇರುತ್ತೆ, ಲೈಟ್ ಜೊತೆಗೆ ಇದು ಪ್ಲೇಸ್ ಅಪ್ ಆಗುತ್ತೆ ಸರ್. ಓಕೆ, ಸೆಂಟ್ರಲ್ ಬೇಕಾದ್ರೆ ಫೋಟೋ ಏನಾದ್ರು ಹಾಕೋ ಹಾಕೋ ಸರ್, ಫೋಟೋ ಫ್ರೇಮ್ಸ್ ಅಥವಾ ಇಲ್ಲಿ ಅದರ ಒಂದು ವಾಲ್ಪೇಪರ್ ಹಾಕೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಟ್ರಾಪಿಕಲ್ ವಾಲ್ಪೇಪರ್ ಹಾಕಿದ್ರೆ ಎಸ್ ಸರ್, ಫುಲ್ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ರಾಕೇಶ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಮನೆ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮನೆ ಕಟ್ಟಿರೋದು ಅಷ್ಟೇ, ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ. ಸರ್ ಇವಾಗ ನಾನು ಕೇಳುವಂತದ್ದು, ಸೊ ವಿವಾದವ್ರು ನಿಮ್ ಪರಿಚಯ ಹೇಗೆ? ಸರ್ ನಮ್ಮ ಫ್ರೆಂಡು ರಘು ಅಂತ ಇದ್ದಾರೆ, ಅವ್ರ ಕಡೆಯಿಂದ ನಾವು ವಿವಾಹನ ಅಪ್ರೋಚ್ ಮಾಡಿರೋದು. ಅದು ಇವ್ರು ವಿವಾದವ್ರು ಅಪ್ರೋಚ್ ಮಾಡಿದ್ದಲ್ದೇನೆ ಬೇರೆ ಯಾರನ್ನಾದ್ರು? ಸರ್ ಇಲ್ಲ, ನಾನು ಒಂದು 3 ರಿಂದ 4 ಕಡೆ ಕೊಟೇಶನ್ ತಗೊಂಡು ನಾನು ಮತ್ತೆ ಅವ್ರದ್ದು ವರ್ಕಿಂಗ್ ಮಾಡಿರೋದನ್ನು ನೋಡಿದೆ ಸ್ಪಾಟ್. ಅದ್ಯಾವುದು ನನಗೆ ಓಕೆ ಅನ್ಸ್ದು. ಬಟ್ ಅದಾದ್ಮೇಲೆ ಫೈನಲ್ ಇವ್ರದ್ದು ಆಫೀಸ್ ವಿಸಿಟ್ ಮಾಡಿ ಇವ್ರು ಮಾಡಿರೋ ಪ್ರಾಜೆಕ್ಟ್ಸ್ ನ ಒಂದು 3-4 ನೋಡಿದ್ಮೇಲೆ ನನಗೆ ಓಕೆ ಆಯ್ತು. ಇವ್ರದ್ದು ಇಷ್ಟ ಆಯ್ತು? ಇವ್ರದ್ದು ಇಷ್ಟ ಆಯ್ತು. ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲ ನೋಡಿದ್ರೆ ಇವ್ರದ್ದು ಆಫೀಸು 2 ಕಡೆ ಇದೆ, 2 ಕಡೆನೂ ಹೋಗಿ ನೋಡ್ಕೊಂಡು ಎರಡು ಕಡೆ ನೋಡ್ಕೊಂಡು. ಪ್ಲಸ್ ಇವ್ರ ಬೆನಿಫಿಟ್ ಏನಂದ್ರೆ ಮಟೀರಿಯಲ್ ಎಲ್ಲ ತೋರಿಸ್ತಾರೆ. ಹೌದು, ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದನ್ನ ನಮ್ಗೆ ಏನಿದೆ ಅವ್ರ ಕ್ಯಾಟ್ಲಾಗ್ ಇದೆ, ಕಂಪ್ಲೀಟ್ ಅದು ಏನಿದೆ ದೊಡ್ಡದಿದೆ ನೋಡಕ್ಕೆ. ಒಂದು 2-3 ದಿನ ಕ್ಯಾಟ್ಲಾಗ್ ನೋಡಕ್ಕೆ. ಆ 2-3 ದಿನದಲ್ಲಿ ಒಂದ್ ದಿನ ಫುಲ್ ನಾವು ಒನ್ ಡೇ ಫುಲ್ ಸ್ಪೆಂಡ್ ಮಾಡಿ ಯಾವ ಮೆಟೀರಿಯಲ್ ಹಾಕ್ತೀರಾ ಎಲ್ಲ ಸೆಲೆಕ್ಷನ್ ನೋಡ್ಕೊಂಡು ಅದೆಲ್ಲ ನಾವು ಡಿಸೈನ್ಸ್ ಓಕೆ ಆದ್ಮೇಲೆ ನಮ್ಗೆ ಅವ್ರ ಒಂದು ಕಾಪಿ ಕಳಿಸ್ತಾರೆ, ಇಂತಿಂತ ಮೆಟೀರಿಯಲ್ ಇಂತಿಂತಾಗೆ ಇನ್ಸ್ಟಾಲ್ ಮಾಡಿದೀವಿ ಅಂತ. ಬಟ್ ಚೆನ್ನಾಗಿ ಮಾಡಿದ್ರು. ಅವ್ರ ಆರ್ಕಿಟೆಕ್ಟ್ ಇದ್ದಾರೆ, ಅವರು ಇಂಜಿನಿಯರ್ಸ್ ಆಫೀಸ್ ಅಲ್ಲಿ ವರ್ಕಿಂಗ್ ರೆಸ್ಪಾನ್ಸಿಬಿಲಿಟಿ ತಗೊಂತ ನಮ್ಮ ಮನೆಯಿಂದ ಕೆಲಸ ಮಾಡ್ತಾರೆ. ಅಂದ್ರೆ ನಿಮ್ಗೆ ಏನಾದ್ರು ಬೇಕಾಗುತ್ತೆ, ನೀವು ಅದನ್ನ ಹೇಳಿದಾಗ ಚೇಂಜಸ್ ಏನ್ ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತಾರೆ, ಇಮಿಡಿಯೇಟ್ಲಿ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿದ್ರು. ಓಕೆ, ಸೂಪರ್. ಸರ್ ನೆಕ್ಸ್ಟ್ ಬರ್ತಿರೋದು ಕಾರ್ಪೆಂಟರ್ಗಳು. ಸೊ ಅಲ್ಲೊಂದೇ ಅಲ್ಲ, ಇಲ್ಲಿ ಮಾಡೋರು ಚೆನ್ನಾಗಿರ್ಬೋದು. ಹೌದೌದು, ಕಾರ್ಪೆಂಟರ್ ಎಲ್ಲ ಚೆನ್ನಾಗಿ ಕಾರ್ಪೆಂಟರ್ ಮಾಡಿದ್ರು. ಒಬ್ರೆ 2-3 ಜನ ಅಷ್ಟೇ ಕೆಲಸ, ಒಂದು 20-25 ಡೇಸ್ ಅಲ್ಲಿ ವರ್ಕಿಂಗ್ ಏನಿದೆ ಅಷ್ಟು ಮುಗಿಸ್ಬಿಟ್ರು. ಮ್ಯಾನ್ಯುಯಲ್ ವರ್ಕ್ ಫುಲ್ ಕಂಪ್ಲೀಟ್ ಮುಗಿಸೋಷ್ಟು 40 ಡೇಸ್ ಅಲ್ಲಿ ಕಂಪ್ಲೀಟ್ 40 ಡೇಸ್ ಅಲ್ಲಿ ಫಿನಿಶ್ ಮಾಡ್ಬಿಟ್ರು. ಸೊ ಆನ್ ಟೈಮ್ ಡೆಲಿವರಿ ಆಯ್ತಾ? ಆನ್ ಟೈಮ್ ನಾನು ಹೇಳಿದ್ಕಿನ್ನ ಒಂದು 4-5 ದಿನ ಹಿಂದೆ ಮುಂಚೆನೇ ಆಯ್ತಾ? ಸೊ ಮನೆ ಓಪನಿಂಗ್ ಒಳಗಡೆ ಎಲ್ಲ ಮುಗಿದೋಗಿ. ಇನ್ನ ಸ್ಮಾಲ್ ಕೆಲಸ ಇರುತ್ತೆ, ಅದು ಬಂದ್ ಮಾಡ್ರಿ, ಯಾವಾಗ ಫೋನ್ ಮಾಡ್ರಿ ಬಂದ್ ಮಾಡ್ಕೊಡ್ತಾರೆ. ಸ್ನಾಕ್ಸ್ ಎಲ್ಲ ಚಿಕ್ಕ ಪುಡ್ದಿರುತ್ತೆ, ದಟ್ಸ್ ಓಕೆ. ಸರ್ ಇವಾಗ ಮನೆ ಓಪನಿಂಗ್ ದಿನ ಫ್ಯಾಮಿಲಿ ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಏನ್ ಇಷ್ಟಪಟ್ರ ಮನೆ? ಇಲ್ಲ, ಎಲ್ಲ ನಮ್ ಫೋಟೋಗ್ರಾಫರ್ ಜೊತೆ ಎಲ್ಲ ಆನೆಸ್ಟ್ ರಿವ್ಯೂ ತಗೊಂಡ್ರು, ಯಾರು ಮಾಡಿದಾರೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಎಷ್ಟೊಂದ್ ಜನ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ರು. ಓಕೆ ಓಕೆ ಓಕೆ, ನಾನು ಎಲ್ಲಾರ್ದು ನಂಬರ್ ಶೇರ್ ಮಾಡಿದ್ದೀನಿ. ಓಕೆ ಓಕೆ, ಇನ್ನೂ ಒಂದು 4-5 ಪ್ರಾಜೆಕ್ಟ್ ಕೊಡೋದಿದೆ. ಓಕೆ ಓಕೆ ಓಕೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇದನ್ನೊಂದು ನೆಲಮಂಗಲ ಕಡೆ ಆಕ್ಚುಲಿ ತುಂಬಾ ಜನ ಔಟ್ಸ್ಕರ್ಟ್ ಅಂತ ತುಂಬಾ ಇದು ಮಾಡ್ತಾರೆ. ಸೊ ಇವ್ರೇನು ಅದೆಲ್ಲ ಏನು ಹೇಳಿಲ್ಲ? ಇಲ್ಲ ಆತರ ಪರವಾಗಿಲ್ಲ ಸರ್, ದೂರ ಆಯ್ತು ಅಂತ ಏನೇನಿಲ್ಲ. ಆನ್ ಟೈಮ್ ಏನೇ ಇದ್ರು ಸ್ಮಾಲ್ ಒಂದು ಪೀಸ್ ಇಲ್ಲ, ಒಂದೇ ಒಂದು ಇದಿಲ್ಲ ಅಂದ್ರೂ ಅಲ್ಲಿಂದ ಅದಕ್ಕೋಸ್ಕರನೇ ಕಳ್ಸ್ಕೊಡೋರು. ಓಕೆ ಸೂಪರ್. ಸರ್ ಇವಾಗ ಲ್ಯಾಕ್ಸ್ ಟುಗೆದರ್ ಇದು ಮಾಡಿದೀರಾ, ಖರ್ಚು ಮಾಡಿದೀರಾ. ಸೊ ನಿಮ್ಗೆ ವರ್ತ್ ಅಂತ ಅನ್ಸುತ್ತೆ? ನಮ್ಗೆ ಇರೋ ಫ್ಯಾಮಿಲಿ ನಮ್ಗೆ ಈಗ ನಮ್ ಸ್ಟೇಜ್ ಓಕೆ ಓಕೆ ಅಂತ ಹೇಳ್ತೀರಾ? ಓಕೆ. ಸೊ ಖರ್ಚು ಮಾಡಿರೋದು ವರ್ತ್ ಇದೆ ನನಗೆ. ಇವ್ರಿಗೆ ಏನ್ ಇನ್ವೆಸ್ಟ್ ಮಾಡಿದೀವಿ ಅದು ನಮಗೆ ವಾಪಸ್ ಕೊಟ್ಟಿರೋದು ಕರೆಕ್ಟ್ ಅಂತ ಅನ್ಸುತ್ತೆ. ಓಕೆ, ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾ ಡಿಸೈನ್ ಅವರಿಗೆ ವರ್ಕ್ ಕೊಡಬಹುದಾ? ಯಾಕೆ ಕೊಡಬಹುದು? ನೀವು ನಿಮ್ಮ ಮಾತು ಸರ್. ಖಂಡಿತ ವಿವಾ ಡಿಸೈನ್ಸ್ ಅವ್ರಿಗೆ ನಿಮ್ದು ಯಾವುದೇ ವರ್ಕ್ ಇದ್ರು ಇಂಟೀರಿಯರ್ ಕೊಡಿ, ಆನ್ ಟೈಮ್ ಡೆಲಿವರಿ ಮಾಡ್ತಾರೆ, ಟ್ರಸ್ಟ್ ಮಾಡಬಹುದು. 100% 200 ಟ್ರಸ್ಟ್ ಮಾಡಬಹುದು. ಯಾವುದೇ ತರ ಈಗ ಆನ್ಲೈನ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಈ ತರ ಮಾಡ್ತೀವಿ, ಆ ತರ ಮಾಡ್ತೀವಿ, ಇಷ್ಟು ಕಡಿಮೆ ಮಾಡ್ತೀವಿ, ಅಷ್ಟು ಜಾಸ್ತಿ ಮಾಡ್ತೀವಿ. ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡಿ, ಏನೇ ಇದ್ರು ಇವ್ರ ಹತ್ರ ತಗೊಳ್ಳಿ, ಕೊಟೇಶನ್ ಕೆಲಸ ಮಾಡ್ಕೊಂಡು. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ತುಂಬಾ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ನಮ್ಮ ರಾಕೇಶ್ ಅವರು ಕೊಟ್ಟಿದ್ದಾರೆ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೈಡ್ ಓವರ್ ವಿಂಡೋ 2 ತರ ಲ್ಯಾಂಪ್ ಯೂಸ್ ಮಾಡಿದೀವಿ. ಇದು ಬಂದು ವುಡ್ ಅಂಡ್ ಟೆಕ್ಸ್ಚರ್ ತರ ಬರುತ್ತೆ. ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ಫುಲ್ ಟೆಕ್ಸ್ಚರ್ ಫೀಲ್ ಆಗುತ್ತೆ. ಫೀಲ್ ಆಗುತ್ತೆ, ಇದು ವುಡ್ ತರ ಫೀಲ್ ಆಗುತ್ತೆ. ಓಕೆ ಓಕೆ. ಏನ್ ಮಾಡಿದ್ರೆ ಸಾಲಿಡ್ ಲ್ಯಾಮಿನೇಟ್, ಬಟ್ ಇದು ಸ್ವಲ್ಪ ಲೈಟರ್ ಶೇಡ್ ಹೋಗಿದೀವಿ. ಅಂಡ್ ದೆನ್ ಗ್ರೂವ್ ಇತ್ತು, ನಾವು ಪೇಂಟ್ ಇಲ್ಲಿ ಕೊಟ್ಕೊಂಡಿದೀವಿ. ಸೊ ತರ ಸ್ಲೈಡಿಂಗ್ ಯೂಸ್ ಮಾಡ್ಕೊಂಡು ಬೇಡ ಎಂಡ್ ಟು ಎಂಡ್ ಲಾಫ್ಟ್ ಏನ್ ಮಾಡಿದ್ರೆ ಎಂಟೈರ್ಲಿ ವೈಟ್ ಶರ್ಟ್ ಹೋಗಿದೆ ಸರ್. ಓಕೆ ಓಕೆ. ಇದು ನೋಡಿ ಎಂಟೈರ್ಲಿ ಸ್ಲೈಡಿಂಗ್ ಬರುತ್ತೆ. ಅಂಡ್ ಮೇಲೆ ನಾವು ಹ್ಯಾಂಡಲ್ ಅನ್ನು ನಮ್ದೇನ್ ಗ್ರೂಪ್ ಪೇಂಟ್ ಬ್ಲಾಕ್ ಮಾಡಿದೀವಿ, ಅದೇ ಬ್ಲಾಕ್ ಕಲರ್ ನಾವು ತಗೊಂಡಿದ್ದೀವಿ ಸರ್. ಓಕೆ, ಈ ಮನೆಯಲ್ಲಿ ಎಲ್ಲಾ ಕಡೆನೂ ನೀವು ಲ್ಯಾಮಿನೇಟ್ಸ್ ಕಾಂಬಿನೇಷನ್ ಮಾಡಿದ್ದೀರಾ? ಕಾಂಬಿನೇಷನ್ ಗ್ರೂವ್ ವಿತ್ ಪೇಂಟ್ ಅನ್ನು ತಗೊಂಡಿದ್ದೀವಿ. ಓಕೆ, ನೋಡಿ ಕೆಳಗಡೆ ನಮ್ಗೆ ಒಂಥರ ವಾಲ್ ಪೇಪರ್ ಜೊತೆ ಪ್ಲೇನ್ ಕಾಂಬಿನೇಷನ್ ಸಿಕ್ತು. ಸೊ ಮೇಲ್ಗಡೆ ನಮ್ಗೆ ಇದು ಒಂಥರ ಟೆಕ್ಸ್ಚರ್ಡ್ ಜೊತೆಗೆ ಇದರ ವೈಟ್ ಯೂಸ್ ಮಾಡಿದ್ದೀವಿ. ಓಕೆ ಓಕೆ ಓಕೆ, ಸೂಪರ್. ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟನ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಅದರ ಜೊತೆಗೆ ಹಿಂಭಾಗ ಅಪೋಲ್ಸ್ಟ್ರಿ ವರ್ಕ್, ಸಿಲಿ ಅಪೋಲ್ಸ್ಟ್ರಿ ತಗೊಂಡಿದ್ದೀರಾ. ಇದು ಕಿಂಗ್ ಸೈಜ್ ಕೊಟ್ಟಿರಾ ಇಲ್ಲಿ? ಸೆಂಟ್ರಲ್ಲಿ ಹೈಡ್ರಾಲಿಕ್ ಇದೆ ಬರುತ್ತೆ. ಫಾಲ್ ಸೀಲಿಂಗ್ ಏನು ಮಾಡಿಲ್ಲ ಇಲ್ಲಿ? ಜಸ್ಟ್ ಸೀಲಿಂಗ್ ಎಲ್ಲ ಲೈಟ್ಸ್ ಬಿಟ್ಟಿರಿ ಸರ್, ಅದನ್ನೇ ತಗೊಂಡಿದ್ದೀವಿ. ಜಸ್ಟ್ ಡ್ರೆಸ್ಸರ್ ಮಾತ್ರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಡ್ರೆಸ್ಸರ್ ಇದೆಯಾ ಇಲ್ಲಿ? ಓಕೆ, ಇಲ್ಲಿ ಬಂದಾಗ ಸರ್ ಡ್ರೆಸ್ಸರ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ತರ ಒಂದು ಯೂನಿಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಒಂದು ಟಾಲ್ ಯೂನಿಟ್, ಅದನ್ನ ಜಸ್ಟ್ ಒಂದು ಆರ್ಟಿಫ್ಯಾಕ್ಟ್ ಕಾಂಬಿನೇಷನ್ ಜೊತೆಗೆ ಇರಲಿ ಅಂತ ಈ ತರ ಒಂದು ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸರ್. ಈ ತರ ತಗೊಂಡ್ರೆ ಇಲ್ಲಿ? ಅಂದ್ರೆ ಇದನ್ನ ಆನ್ ಸೈಟ್ ನಾವು ಮ್ಯಾನುವಲ್ ವರ್ಕ್ ಮಾಡಿರೋದು. ಇದು ಎಂಟೈರ್ ಯೂನಿಟ್ ಮಾಡಲರ್ ಆಗಿ ಫ್ಯಾಕ್ಟರಿ ಬಂದಿದೆ ಸರ್. ಓಕೆ ಓಕೆ. ಈ ಗ್ಲಾಸು? ಆ ಗ್ಲಾಸ್ ಇಲ್ಲೇ ಕಟ್ ಮಾಡೋದು ಸರ್. ಈ ತರ ಒಂದು ಮೂನ್ ಶೇಪ್ ಅಲ್ಲಿ ಕಟ್ ಮಾಡಿ ಹಾಫ್ ಮೂನ್ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದು. ಓಕೆ ಓಕೆ, ಕರೆಕ್ಟ್ ಸರ್.
ಮನೆ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಎಂಡಿಂಗ್ ಮನೆ ಎದುರುಗಡೆನೆ ಕೊಟ್ಬಿಡೋಣ ಅಂತ. ವೀಕ್ಷಕರೇ ಮನೆ ಕೂಡ ನೋಡ್ಬೋದು, ಸೂಪರ್ ಆಗಿ ಬಂದಿದೆ. ಸೊ ಇದನ್ನು ಮನೆಯೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸರ್ ಈಗ ಫೈನಲ್ ಆಗಿ ಬರುವಂತದ್ದು ನಿಮ್ಮ ಪ್ರೈಸಿಂಗ್ ಏನ್ ಸರ್? 11 ಲಕ್ಷ ಇದೇನೋ ಆಯ್ತು, ಸೊ ನೀವೇನ್ ಚಾರ್ಜಸ್ ಮಾಡ್ತೀರಾ? ಸರ್ ಬೇಸಿಕಲಿ ನಾವು ಅದೇ ಸರ್ ಚಾರ್ಜ್ ಮಾಡೋದ್ರಲ್ಲಿ ಪರ್ ಸ್ಕ್ವೇರ್ ಫೀಟ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ಮೆಟೀರಿಯಲ್ಸ್ ಏನ್ ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ಬಿಡ್ತು ಎಷ್ಟು ಹೈಟ್ ಅದ್ರ ಪ್ರಕಾರ ಮಾಡ್ತೀವಿ ಸರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಲ್ಯಾಮಿನೇಟ್ ಕಿಚನ್ ತಗೊಂತ ನಮ್ಮ ಕಸ್ಟಮರ್ ಅಂದ್ರೆ 1650 ರೂಪಾಯಿ ಸ್ಟಾರ್ಟ್ ಮಾಡ್ತೀವಿ ಸರ್. 1650 ಲ್ಯಾಮಿನೇಟೆಡ್ ವಾಟರ್ ಇದು ಕಿಚನ್. ಓಕೆ, ಅದೇನಾದ್ರು ಅಕ್ರಿಲಿಕ್ ಕಿಚನ್ ಮಾಡ್ತಾರೆ ಅಂದ್ರೆ 1980 ಇಂದ 2100 ಗಂಟೆ ಮಾಡ್ತೀವಿ ಸರ್. ಯಾಕಂದ್ರೆ ಅಕ್ರಿಲಿಕ್ ಅಲ್ಲಿ ತುಂಬಾ ರೇಂಜಸ್ ಬರುತ್ತೆ, ಪ್ಲಸ್ ಥಿಕ್ನೆಸ್ ಬೇರೆ ಆಗುತ್ತೆ. ಸೊ ಆ ವೇರಿಯಸ್ನೆಸ್ ಮೇಲೆ ನಾವು ಈ ಒಂದು ರೇಂಜ್ ಅಲ್ಲಿ ಮಾಡ್ತೀವಿ ಸರ್. ಓಕೆ, ವಾಟರ್ ಬಲ್ಲ ಬಂದು 1450 ರೂಪಾಯಿ ಸ್ಟಾರ್ಟ್ ಮಾಡ್ತೀರಿ, ಅಪ್ ಟು 1550 ಗಂಟೆ ಮಾಡ್ತೀವಿ ಸರ್. ಹಾಗೆ ಏನಾದ್ರು ಯಾವ್ದು ಪ್ಯಾಚ್ ವರ್ಕ್ ಬರುತ್ತೆ, ಅದು ಗ್ರೂತ್ ಅಂತ ಅದು ಅಡಿಷನಲ್ ಬರುತ್ತೆ. ಸೊ ಈ ಒಂದು ರೇಂಜ್ ಅಲ್ಲಿ ವರ್ಕ್ ಮಾಡ್ತೀವಿ. ಫ್ರೇಮ್ ಟೈಪ್ ಎಲ್ಲ ಒಂದು 750 ರೂಪಾಯಿ ಸ್ಟಾರ್ಟ್ ಮಾಡ್ತೀವಿ ಪರ್ ಸ್ಕ್ವೇರ್ ಫೀಟ್. ಸೊ ಬೇಸಿಕಲಿ 750 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಸರ್ವಿಸೇಬಲ್ ಏರಿಯಾ ಅಂತಂದ್ರೆ ಎಲ್ಲೆಲ್ಲಿವರೆಗೆ ಮಾಡ್ತೀರಾ? ಮೇಜರ್ ಎಲ್ಲ ಟೈರ್ 2 ಟೈರ್ 3 ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಧಾರವಾಡ ಆಗಿರ್ಬೋದು, ದಾವಣಗೆರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ರೂರಲ್ ಏರಿಯಾಸ್, ನೆಲಮಂಗಲ, ಕಡೆ ದಾಬಾಸ್ಪೇಟೆ ಅಂಡ್ ದೆನ್ ದೊಡ್ಡಬಳ್ಳಾಪುರ, ಸೊ ಈ ಸುತ್ತಮುತ್ತ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಕನಕಪುರ ಅಲ್ಲೆಲ್ಲ ಮಾಡ್ತಾರೆ. ರೀಸೆಂಟ್ ಆಗಿ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಮಾಡಿದ್ದೀರಾ ನೀವು? ಸರ್ ಧಾರವಾಡ ಆಲ್ರೆಡಿ ಕೆಲಸ ಒಂದು ನಡೀತಾ ಇದೆ. ದಾವಣಗೆರೆಯಲ್ಲಿ ಒಂದು ನಾವು ಹ್ಯಾಂಡ್ ಓವರ್ ಕೊಟ್ಟು ಬಂದಿದ್ದೀವಿ ಸರ್. ದಾವಣಗೆರೆ ಮಂಗಳೂರು ಕಡೆ ಎಲ್ಲ ಮಾಡ್ತೀರಾ ಸರ್? ಅಲ್ಲೂ ಮಾಡ್ತಾರೆ, ಅಂದ್ರೆ ಇನ್ಕ್ವೈರೀಸ್ ಬರ್ತಾ ಇದೆ. ಬಟ್ ಏನಂದ್ರೆ ಆ ಒಂದು ಕೆಲವೊಂದು ವಿಷಯದಿಂದ ಅದು ನಮಗೆ ರೀಚ್ ಆಗ್ತಿಲ್ಲ. ಸೊ ದಟ್ ಅದು ಅಂದ್ರೆ ಫಾರ್ ಪ್ರಿಸ್ಕ್ರೈಬ್ಡ್ ನಮ್ದು ಅಂತ ಒಂದು ಅಮೌಂಟ್ ಇರುತ್ತೆ. ಕೊಟೇಶನ್ ಮಾಡ್ತೀವಿ ಕರೆಕ್ಟ್ ಅಟ್ಲೀಸ್ಟ್ ಒಂದು 20 lakhs ಇರಬೇಕು, ವರ್ಕೌಟ್ ಆಗಬೇಕು. ಸೊ ಆ ಒಂದು ಪ್ರೈಸ್ ನೋಡ್ತಾ ಇದೆ. ಆ ಪ್ರೈಸ್ ಬಂತಂದ್ರೆ ಅಲ್ಲೂ ಮಾಡ್ತೀವಿ, ಮಾಡಕ್ಕೆ ರೆಡಿ ಇದ್ದೀರಾ? ಓಕೆ, ಇನ್ನು ವಾರಂಟಿ ಅಂತ ಬಂದಾಗ ನಿಮ್ಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ತಗೊಂತೀರಾ? ಬ್ರ್ಯಾಂಡ್ಗೆ ಏನೇನು ವಾರಂಟಿ ಸಿಗುತ್ತೆ ಸರ್? ಇಲ್ಲಿ ಹಾರ್ಡ್ವೇರ್ಸ್ ಬೈ ಡಿಫಾಲ್ಟ್ ನಾವು 5 years ವಾರಂಟಿ ಕೊಡ್ತೀವಿ. ಹಾರ್ಡ್ವೇರ್ ನಾವು ಯೂಸ್ ಮಾಡೋದು ಬಂದು ಹೆಟಿಕ್ ಹಾಫ್ ಯೂಸ್ ಮಾಡ್ತೀವಿ. ಕೆಲವೊಬ್ರು ಎಪ್ಕೋನು ಕೇಳ್ತಾರೆ, ಎಪ್ಕೋನು ಪ್ರೊವೈಡ್ ಮಾಡ್ತೀವಿ. ಬೈ ಡಿಫಾಲ್ಟ್ ಈ 3 ಬ್ರ್ಯಾಂಡ್ಗೂ ನಾವು 5 years ವಾರಂಟಿ ಕೊಡ್ತೀವಿ ಸರ್. ಕಮಿಂಗ್ ಅಕ್ರಾಸ್ ಪ್ಲೈಬೋರ್ಡ್ ಬಂದು ನಮ್ದೇ ಯೂಸ್ ಮಾಡ್ತಾ ಇದೀವಿ. ಈಗ ಆಲ್ಮೋಸ್ಟ್ ಈ ಪ್ರಾಡಕ್ಟ್ ನೋಡಿದ್ರೆ ನಮ್ದು ವಿವೋ ಡಿಸೈನ್ಸ್ ಪ್ಲೈಬೋರ್ಡ್ ವಿವೋದೇನೆ ಇಲ್ಲದು. ಓಕೆ ಓಕೆ, ಅದಕ್ಕೆ ನಾವು 25 years ಆಫ್ ವಾರಂಟಿ ಕೊಡ್ತಾ ಇದ್ದೀವಿ. 25 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಸೂಪರ್ ಸರ್, ಪರವಾಗಿಲ್ಲ, ಒಳ್ಳೆ ವಾರಂಟಿ ಕೊಡ್ತಾ ಇದ್ದೀರಾ. ಅಂಡ್ ಇನ್ನೊಂದು ಅಪ್ಗ್ರೇಡ್ ನಾವು ಏನ್ ಮಾಡಿದ್ವಿ ಇವಾಗ ನಮ್ಮ ಇಂಟೀರಿಯರ್ಸ್ ಅಂದ್ರೆ ಸರ್, ನಾವು ಏನು ಯೂಸ್ ಮಾಡ್ತೀವಿ ಶಟರ್ಸ್ ಪ್ರತಿ 18 mm ಬರುತ್ತೆ. ಮುಂಚೆ ಬಂದು 16 ಯೂಸ್ ಮಾಡಿ ಫಿನಿಶಿಂಗ್ 18 ಬರೋದು. ಇವಾಗ 18 ಯೂಸ್ ಮಾಡಿ ಫಿನಿಶಿಂಗ್ 20 mm ಕೊಡ್ತಾರೆ. ಸೊ ಥಿಕ್ನೆಸ್ ಜಾಸ್ತಿ ಬರುತ್ತೆ, ಈ ಬೆಂಡ್ ಆಗುವಂತದ್ರಲ್ಲಿ ಏನು ಸಮಸ್ಯೆ ಬರಲ್ಲ ಸರ್. ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಸೂಪರ್ ಆಗಿ ಹೇಳಿದ್ರಿ. ಯಾರಾದ್ರೂ ಬರಬೇಕು, ವಿವೋದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲೆಲ್ಲಿ ಬರ್ಬೋದು ಸರ್? ನಮ್ದು ಬ್ಯಾಂಗ್ಳೂರಲ್ಲಿ 2 ಕಡೆ ಎಕ್ಸ್ಪೀರಿಯನ್ಸ್. ಒಂದು ಬಂದು ಬ್ಯಾಂಗ್ಳೂರ್ ವೆಸ್ಟ್ ಆರ್ ನಗರಲ್ಲಿ ಇದೆ. ನೆಕ್ಸ್ಟ್ ಬ್ಯಾಂಗ್ಳೂರ್ ನಾರ್ತ್ ಅಂತ ಬಂದಾಗ ಕೋಗಿಲಲ್ಲಿ ಯಲಹಂಕದಲ್ಲಿ ಇದೆ. ಸೊ 2 ಕಡೆ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ಮಂಡೇ ಟು ಸಂಡೇ ಫುಲ್ ನಾವು ಎಂಟೈರ್ ವೀಕ್ ವರ್ಕ್ ಮಾಡ್ತೀವಿ. ಯಾರು ಕಸ್ಟಮರ್ ಬರ್ತಾರೋ ಒಂದ್ ದಿನ ಮುಂಚೆ ನಮ್ಮ ಪ್ರೇಯರ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಇರ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ, ಎಂಟೈರ್ ವಾಕ್ ಥ್ರೂ ಕೊಡ್ತಾರೆ. ಅವ್ರದ್ದು ಏನಾದ್ರು ರಿಕ್ವೈರ್ಮೆಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ತಕ್ಕ ಇಂಟರ್ವ್ಯೂ ಮಾಡ್ಕೊಡ್ತೀರಾ ಸರ್? ಈ ಮನೆ ಕಂಪ್ಲೀಟ್ ಆಗಿ ನೋಡ್ಕೊ ಬಂದವ್ರು ನಮ್ಮ ವೀಕ್ಷಕರಿಗೆ ನೀವೇನು ಹೇಳಿ ಇಷ್ಟಪಡ್ತೀರಾ? ಮೇನ್ ಆಗಿ ಎಲ್ಲ ಕಸ್ಟಮರ್ ಒಂದೊಂದು ಹೇಳ್ತೀನಿ, ಯಾವತ್ತು ಡಿಸೈನ್ ಎಷ್ಟು ನೀವು ಟೈಮ್ ಕೊಡ್ತೀರೋ ಅದೇ ತರ ಎಕ್ಸಿಕ್ಯೂಷನ್ಗೆ ಟೈಮ್ ಬೇಕು. ಅದಕ್ಕೋಸ್ಕರ ಕಸ್ಟಮರ್ ನಿಮ್ಮ ಗ್ರೂಪ್ ನೀವು ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಾಗ ಡೇಟ್ ಹೇಳ್ಬಿಡಿ. ಆ ಡೇಟ್ ಅಲ್ಲಿ ಏನು ವರ್ಕ್ ಆಗುತ್ತೆ ಎಲ್ಲಿ ನಾವು ಮುಗಿಸ್ಕೊಳ್ಳೋದು ಹೇಳ್ತೀವಿ. ಯಾಕಂದ್ರೆ ಆಡಿ ಇವಾಗ ಲೇಬರ್ ಕ್ರಂಚ್ ಇದೆ, ಮೆಟೀರಿಯಲ್ ಕ್ರಂಚ್ ಇದೆ. ಬಟ್ ಸ್ಟಿಲ್ ಎಲ್ಲ ಕಡೆ ನಾವು ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ವಿಸಸ್ ನ. ಬಟ್ ಒಂದ್ಸರಿ ನಿಮ್ಮ ಜೊತೆ ಕೂತ್ಕೊಂಡು ಯಾವಾಗ ನಿಮ್ಮ ಡೇಟ್ ಏನ್ ಕಾಣೋದು ಹೇಳಿದ್ರೆ ಅದ್ ತಕ್ಕನಾಗ ನಾವು ಎಕ್ಸಿಕ್ಯೂಷನ್ ಪ್ಲಾನ್ ಮಾಡ್ಕೊಡ್ತೀರಾ ಅಲ್ವಾ? ಡೆಫಿನೆಟ್ಲಿ ಬರಬೇಕಾದ್ರೂ ಅಷ್ಟೇ, ನಾನು ಸರ್ ಮುಂಚೆನೇ ಹೇಳ್ದಂಗೆ, ಸೊ ಬ್ರಿಕ್ ವರ್ಕ್ ಮುಗಿತಾ ಇದ್ದಂಗೆ ಬಂದ್ಕೊಳ್ಳಿ. ಸೊ ಅವಾಗ ನಿಮಗೆ ತುಂಬಾ ಬೇಗ ಡಿಸೈನ್ ಮಾಡೋದಕ್ಕೆ ಟೈಮ್ ಸಿಕ್ಬಿಡುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆಯ್ತು ಅಂತಂದ್ರೆ ಇವ್ರದ್ದೊಂದೇ ಕೆಲಸ ಉಳ್ಕೊಳ್ಳೋವಂಥದ್ದು. ಸೊ ಇವ್ರ ಮೇಲೆ ಬಿಟ್ಬಿಟ್ಟು ಬೇಗ ಮಾಡ್ಕೊಡಿ ಅಂತ ಆಮೇಲೆ ಹೇಳ್ಬೋದು ನೀವು. ಸೊ ಅದಕ್ಕೋಸ್ಕರನೇ ಸೊ ಬೇಗ ಬನ್ನಿ, ಡಿಸೈನ್ ಎಲ್ಲ ಫಿನಿಶ್ ಮಾಡ್ಕೊಳ್ಳಿ. ಅಂಡ್ ಅಷ್ಟೇ ಅಲ್ಲದೆ ಯಾವ್ಯಾವ ರೀತಿ ಡಿಸೈನ್ಸ್ಗಳು ಬೇಕು ಅಂತ ಇವ್ರ ಜೊತೆ ಕುತ್ಕೊಂಡು ನೀವೇ ಮುಂಚೆನೇ ಫೈನಲೈಸ್ ಮಾಡಿದ್ರೆ ಲಾಸ್ಟ್ ಟೈಮಲ್ಲಿ ಅದನ್ನ ಚೇಂಜ್ ಮಾಡುವಂಥದ್ದು, ಆ ಸಮಸ್ಯೆಗಳು ಬರಲ್ಲ. ಆನ್ ಟೈಮ್ ಡೆಲಿವರಿ ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲ, ಇವ್ರು ಹೇಳ್ದಂಗೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.